ಸೊ ಇನ್ನೊಂದು ವೀಕ್ ಇದೆ ಎಕ್ಸಾಮ್ಸ್ ಅಷ್ಟೇ. ಹಾರ್ಡ್ಲಿ ಯು ಆರ್ ಗಾಟ್ ಅರೌಂಡ್ 7 to 8 days ಟೈಮ್. ಸೊ ಅದರಲ್ಲಿ ನೀವು ಖಂಡಿತ 50 to 60 ಮಾರ್ಕ್ಸ್ ತಗೋಬಹುದು ಈ ವಿಡಿಯೋನ ಕಡೆ ತನಕ ನೋಡಿದ್ರೆ. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಕೊಟ್ಟಿದ್ದೀನಿ ನಿಮ್ಗೆ? LPP ಅಲ್ಲಿ ಒಂದು 9 ಕ್ವಶನ್ಸ್ ಓದಕ್ಕೆ ಹೇಳಿದೆ, ಬಟ್ ಇರೋದೇ ಎರಡು ಟೈಪ್. ಅದರಲ್ಲಿ 2 ಟೈಪ್ ಓದ್ಕೊಂಡ್ರೆ ಉಳಿದಿರೋದೆಲ್ಲ ಅದೇ ರೀತಿ ಬರೀತೀರಿ. ಓಕೆ, ನೆಕ್ಸ್ಟ್ ಬಂದು ನಿಮ್ಗೆ ಡಿಟರ್ಮಿನೆಂಟ್ಸ್ ಅಲ್ಲಿ 4 ಕ್ವಶನ್, 13 ಕ್ವಶನ್ ಆಯ್ತು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್? ನಮಸ್ಕಾರ ಮಕ್ಕಳ ಎಲ್ರಿಗೂ, ನಿಮ್ಮ ಪ್ರೀತಿಯ ಗುರು ಸರ್ ಮಾಡುವಂತಹ ನಮಸ್ಕಾರಗಳು. ಸೊ ಹೇಗ್ ಓದ್ತಾ ಇದ್ದೀರಿ? ಎಸ್, ನನ್ಗೆ ಗೊತ್ತಿದೆ ಮಕ್ಕಳ, ಇಲ್ಲಿ ಕೆಲವು ಮಕ್ಕಳುಗಳು ಆಲ್ರೆಡಿ ಚೆನ್ನಾಗಿ ಓದ್ಕೊಂಡಿರ್ತಾರೆ, ನಮ್ಮ ಮ್ಯಾರಥಾನ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿರ್ತಾರೆ. ಅವರು 2 marks 3 marks 5 marks 6 marks ಯಾವೆಲ್ಲ ಕ್ವಶನ್ಸ್ ಓದ್ಬೇಕು ಅದಕ್ಕಿಂತ ಜಾಸ್ತಿ ಓದ್ಕೊಂಡಿರ್ತಾರೆ. ಬಟ್ ಇನ್ನೂ ಕೆಲವು ಮಕ್ಕಳು ಇರ್ತಾರೆ, ಅವ್ರಿಗೆ ಹೇಗ್ ಪಾಸ್ ಆಗ್ಬೇಕು ಅಂತ ಕೂಡ ಇನ್ನೂ ಐಡಿಯಾ ಇರೋದಿಲ್ಲ. ಅಂಡ್ 50-60 ಮಾರ್ಕ್ಸ್ ಹೇಗ್ ಈಸಿಯಾಗಿ ತಗೋಬೇಕು ಅಂತ ಒಂದು ಐಡಿಯಾ ಕೂಡ ಇರೋದಿಲ್ಲ. ಅಂತ ಮಕ್ಳಿಗೋಸ್ಕರನೇ ಇವತ್ತು ಬಂದಿದ್ದೀನಿ ಮಕ್ಕಳ. ಸೊ ಇನ್ನೊಂದು ವೀಕ್ ಇದೆ ಎಕ್ಸಾಮ್ಸ್ ಅಷ್ಟೇ. ಹಾರ್ಡ್ಲಿ ಯು ಆರ್ ಗಾಟ್ ಅರೌಂಡ್ 7 to 8 days ಟೈಮ್. ಸೊ ಅದರಲ್ಲಿ ನೀವು ಖಂಡಿತ 50 to 60 ಮಾರ್ಕ್ಸ್ ತಗೋಬಹುದು ಈ ವಿಡಿಯೋನ ಕಡೆ ತನಕ ನೋಡಿದ್ರೆ. ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಗೊತ್ತಾ? ನೋಡಿ ಮಕ್ಕಳ, ನೀವೆಲ್ಲ ಪ್ರಿಪರೇಷನ್ಸ್ ನ ಮಾಡ್ಕೋಬೇಕಾದ್ರೆ, ಯಾರೆಲ್ಲ ಇನ್ನೂ ಪ್ರಿಪರೇಷನ್ ಶುರು ಮಾಡಿಲ್ಲ ಅವ್ರಿಗೂ ಕೂಡ ಸೇರಿಸಿ ಹೇಳ್ತಾ ಇರೋದು. ಸೊ ಇದುವರೆಗೂ ಕೂಡ ಪ್ರೀವಿಯಸ್ ಇಯರ್ ಅಷ್ಟು ಕ್ವಶನ್ ಪೇಪರ್ಸ್ ಗಳನ್ನ ಅನಾಲಿಸಿಸ್ ಮಾಡಿ ಮಕ್ಕಳ. ಈ ಏನು ಕ್ವಶನ್ಸ್ ಗಳಿದೆ ಅದನ್ನ ತಂದಿದ್ದೀನಿ ನಾನು. ಸೊ ಇಷ್ಟು ಕ್ವಶನ್ಸ್ ಗಳನ್ನ ನೀವು ಓದ್ಕೊಂಡ್ಬಿಟ್ರೆ ಬಿಗಿನಿಂಗ್ ಇಂದ ಸಾಕು, ಖಂಡಿತ ಸಾಕು ಮಕ್ಕಳ. ಇದಕ್ಕೆ ರೆಫರೆನ್ಸ್ ನಮ್ಮ ಕಾವೇರಿ ಬ್ಯಾಚ್ ವಿಡಿಯೋ ಇದೆ. ನಿಮ್ಗೆ ಯಾವ್ದಾದ್ರು ಕ್ವಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಖಂಡಿತ ಕಾವೇರಿ ಬ್ಯಾಚ್ ನ ವಿಸಿಟ್ ಮಾಡಿ. ಕಾವೇರಿ ಬ್ಯಾಚ್ ಅಲ್ಲಿ ಪ್ರತಿಯೊಂದು ಕ್ವಶನ್ಗೂ ಕೂಡ ಸೊಲ್ಯೂಷನ್ ಕೊಟ್ಟಿದೀವಿ, ಯು ಕ್ಯಾನ್ ವಾಚ್ ಇಟ್. ಸೊ ಫಸ್ಟ್ ಯಾವ್ಯಾವ ಕ್ವಶನ್ಸ್ ಗಳನ್ನ ಓದ್ಬೇಕು ಅಂತ ತಿಳ್ಕೊಳ್ಳಿ. ಇಷ್ಟು ಕ್ವಶನ್ಸ್ ಗಳನ್ನ ಓದಿದ್ರೆ ಮಕ್ಕಳ ಖಂಡಿತ ಹೇಳ್ತಾ ಇದೀನಿ 50 to 60 ಮಾರ್ಕ್ಸ್ ಬಂದೇ ಬರುತ್ತೆ. ಬಟ್ ಈಸಿಲಿ ಯು ಕ್ಯಾನ್ ಗೆಟ್ ದಿಸ್ 50 ಮಾರ್ಕ್ಸ್ ಔಟ್ ಆಫ್ 80, ನೋ ಡೌಟ್ ಇನ್ ಇಟ್. ಯಾವುದೇ ಕಾರಣಕ್ಕೂ ಡೌಟ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾರೆಲ್ಲ ಓದ್ಬೇಕು, ಸ್ಕೋರ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರಿಗೂ ಕೂಡ ಸಜೆಷನ್ ಕೊಡೋದೇನಂತ ಅಂದ್ರೆ, ಫಸ್ಟ್ ಈ 50 ಮಾರ್ಕ್ಸ್ಗೆ ಏನ್ ಹೇಳಿದೀನಿ ಮಕ್ಕಳ ಅದನ್ನ ಫಸ್ಟ್ ಓದ್ಕೊಳ್ಳಿ. ನೋಡಿ, ನಾನು ಕೂಡ ಸೆಕೆಂಡ್ PU ಇರ್ಬೇಕಾದ್ರೆ ನಾನು ಒಂದು ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ಸರ್ ಒಬ್ರು ಹೇಳಿದ್ರು, ಏನಂತ ಹೇಳಿದ್ರು ಅಂತಂದ್ರೆ, ಫಸ್ಟ್ ಪಾಸ್ ಆಗ್ಬೇಕಾಗಿರೋ ಒಂದು ಮಾರ್ಕ್ಸ್ ಏನಿದೆ ಅದನ್ನ ಫಸ್ಟ್ ತಗೊಳ್ಳಿ. ಆ 35 ಅಥವಾ 40 ಮಾರ್ಕ್ಸ್ ಏನ್ ಬರಬೇಕು ಅದನ್ನ ಫಸ್ಟ್ ತಗೊಳ್ಳಿ. ಅದನ್ನ ತಗೊಂಡ್ಮೇಲೆ ಆಟೋಮೆಟಿಕಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಬೇರೆದೆಲ್ಲನೂ ಕೂಡ ಓದಕ್ ಶುರು ಮಾಡಿ ಅಂತ. ನಾನು ಫಸ್ಟ್ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಏನ್ ಸರ್ ಹಿಂಗೆ ಹೇಳ್ತಾರೆ, ನಾನ್ ನೋಡಿದ್ರೆ 80-90 ತೆಗಿಬೇಕು ಅನ್ಕೊಂಡಿದ್ದೀನಿ, ಸರ್ ಏನ್ ಈ ಮಾತು ಹೇಳ್ತಾ ಇದಾರೆ ಅಂತಂದ್ರೆ, ನನಗೆ ಪ್ರಿಪರೇಷನ್ ಶುರು ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಬಂತು, ಭಯ ಶುರು ಆಗತ್ ಮಕ್ಕಳ. ಏನ್ ಇಷ್ಟೆಲ್ಲ ಇದೆ, ಹೆಂಗ್ ಓದೋದು ಇದನ್ನ, ಇಷ್ಟೆಲ್ಲಾ ಕ್ವಶನ್ಸ್ ಗಳಲ್ಲಿ ಯಾವ ಕ್ವಶನ್ಸ್ ಬರುತ್ತೆ ಅಂತ ಹೆಂಗ್ ತಿಳ್ಕೊಳ್ಳೋದು ಅಂತ ಒಂದು ಭಯ ಇರುತ್ತೆ. ಸೊ ಆ ಭಯನ ನಿಮ್ಗೆ ಹೋಗ್ಲಾಡ್ಸೋಕ್ಕೋಸ್ಕರನೇ ಮಕ್ಕಳ ನಾನು ಇವತ್ತು ಬಂದಿರೋದು. ಯಾಕಂದ್ರೆ ಇಷ್ಟು ಕ್ವಶನ್ಸ್ ಗಳನ್ನ ಓದಿದ್ರೆ ಪಾಸ್ ಆಗೋದಷ್ಟೇ ಅಲ್ಲ ಮಕ್ಕಳ, 50 to 60 ಮಾರ್ಕ್ಸ್ ಖಂಡಿತ ಬರುತ್ತೆ. ಫಸ್ಟ್ ಈ ಕ್ವಶನ್ಸ್ ಗಳನ್ನ ಓದ್ಕೊಂಡ್ಬಿಡಿ. ಸೊ ಒಂದು ಸಲ 35-40 ತಗೊಂಡ್ಮೇಲೆ ನೆಕ್ಸ್ಟ್ ಸ್ಟೇಜ್ ಹೋಗಿ ಮಕ್ಕಳ. ಯಾವತ್ತು ಸ್ಟೇಜ್ ಬೈ ಸ್ಟೇಜ್ ಹೋಗ್ಬೇಕು. ಅಂಡ್ ಯಾರೆಲ್ಲ ಚಾಪ್ಟರ್ ವೈಸ್ ಪ್ರಿಪರೇಷನ್ಸ್ ಮಾಡ್ಕೊಳ್ತಿದ್ರ ಫಸ್ಟ್ ಅದನ್ನ ನಿಲ್ಸಿ. ಚಾಪ್ಟರ್ ವೈಸ್ ಪ್ರಿಪರೇಷನ್ಸ್ ಒಳ್ಳೇದಲ್ಲ, ಗೋ ವಿತ್ ವೇಟೇಜ್ ವೈಸ್ ಪ್ರಿಪರೇಷನ್ಸ್. ಸೊ ವೇಟೇಜ್ ವೈಸ್ ಪ್ರಿಪರೇಷನ್ಸ್ ಅಂದ್ರೆ ಫಸ್ಟ್ 6 ಮಾರ್ಕ್ಸ್, ಆಮೇಲೆ 4 ಮಾರ್ಕ್ಸ್, ಆಮೇಲೆ 5 ಮಾರ್ಕ್ಸ್, ಅದಾದ್ಮೇಲೆ 3 ಮತ್ತೆ 2, ಲಾಸ್ಟ್ ಅಲ್ಲಿ ಟೈಮ್ ಇದ್ರೆ MCQs ಮಾಡಿ. ನೀವೆಲ್ಲ MCQs ಗಳಿಗೆ ಪ್ರಿಪರೇಷನ್ಸ್ ಟೈಮ್ ಎತ್ತಿಟ್ಬಿಟ್ರೆ ಬರೀ 20 ಮಾರ್ಕ್ಸ್ ಬರುತ್ತಷ್ಟೇ. ಬಟ್ ಆ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಓದೋ ಅಷ್ಟು ಟೈಮ್ ಅಲ್ಲಿ ಇನ್ನು ಉಳಿದಿರೋದೆಲ್ಲ ಓದ್ಕೊಂಡ್ಬಿಡ್ಬೋದು. ತುಂಬಾನೇ ಅನ್ಸರ್ಟನಿಟಿ ಇರೋದು MCQs. ಯಾಕಂದ್ರೆ ಯಾವ ಕ್ವಶನ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಯಾವ ಕಾನ್ಸೆಪ್ಟ್ ಇಂದ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಕರ್ನಾಟಕ ಗವರ್ಮೆಂಟ್ ಆಗ್ಲಿ ಯಾವುದೇ ಗವರ್ಮೆಂಟ್ ಆಗ್ಲಿ ಮಕ್ಕಳ ಏನ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಒಂದು ಮಿನಿಮಮ್ ಪ್ಯಾಕೇಜ್ ಏನಿದೆ ಅದನ್ನ ತಗೊಳ್ಳೇಬೇಕು ಪ್ರತಿಯೊಬ್ರು ಮಕ್ಕಳು ಅನ್ನೋ ರೀತಿನೇ ಕ್ವಶನ್ ಪೇಪರ್ ನ ಡಿಸೈನ್ ಮಾಡಿರ್ತಾರೆ. ಮಿನಿಮಮ್ 80 ಮಾರ್ಕ್ಸ್ ಅಲ್ಲಿ 45 to 50 ಮಾರ್ಕ್ಸ್ ಪ್ರತಿಯೊಬ್ಬ ಸ್ಟೂಡೆಂಟ್ ಸ್ಕೋರ್ ಮಾಡ್ಲೇಬೇಕು ಅನ್ನೋ ರೀತಿನೇ ಕ್ವಶನ್ ಪೇಪರ್ ನ ಸೆಟ್ ಮಾಡಿರ್ತಾರೆ. 50 ಮೇಲೆ ತಗೊಳಕ್ ಸ್ವಲ್ಪ ಕಷ್ಟ ಆಗ್ಬೇಕು, 75 ಮೇಲೆ ತಗೊಳಕ್ ತುಂಬಾನೇ ಕಷ್ಟ ಆಗ್ಬೇಕು ಅನ್ನೋ ರೀತಿಲೇ ಅವರು ಡಿಸೈನ್ ಮಾಡೋದು. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಅದರಿಂದ ಸೊ ಯಾರ್ಯಾರೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ತಿದ್ರಿ ಅವರು ಯಾವ್ದು ಫಿಕ್ಸ್ಡ್ ಕ್ವಶನ್ಸ್ ಅಂತ ಇರುತ್ತೆ ಅದನ್ನ ಫಸ್ಟ್ ಓದ್ಕೊಳ್ಳಿ. ಯಾವ್ದು ಫಿಕ್ಸ್ಡ್ ಕಾನ್ಸೆಪ್ಟ್ ಇಂದ ಕ್ವಶನ್ಸ್ ಬರುತ್ತೆ ಅದನ್ನ ಫಸ್ಟ್ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಏನೆಲ್ಲ ನೀವು ಇದೆಲ್ಲ ಏನಾದ್ರೂ ಮಕ್ಕಳ ನೀವು ಇನ್ನೊಂದು ವಾರದಲ್ಲಿ ಪ್ರಿಪರೇಷನ್ಸ್ ಮಾಡ್ಕೊಂಡಾಗ ಎಕ್ಸಾಮ್ ಇಂದಿನ ಟೈಮ್ ಇದ್ದಾಗ ನೀವು ಬೇಕಾದ್ರೆ MCQs ಕಡೆ ಗಮನ ಕೊಡಬಹುದು. ಯಾರೆಲ್ಲ ಜಸ್ಟ್ ಈಗ ಪ್ರಿಪರೇಷನ್ ಶುರು ಮಾಡ್ತಿದ್ದಾರೆ ಅಥವಾ ಒಂದು 40 to 50 ಮಾರ್ಕ್ಸ್ ತಗೊಳ್ಳೋ ರೀತಿ ಅಂತ ಅನ್ಕೊಳ್ತಿದ್ದಾರೆ, ಅವ್ರಿಗೆಲ್ಲ ಹೇಳ್ತಿರೋದು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಮಕ್ಕಳ. ಸೊ ಇನ್ನೂ ಒಂದು ವೀಕ್ ಅಲ್ಲಿ ನೀವು ಕನ್ನಡ ಮತ್ತೆ ಮ್ಯಾಥ್ಸ್ ಓದ್ಕೊಂಡ್ಬಿಟ್ರೆ ಅದಾದ್ಮೇಲೆ ನಿಮ್ಗೆ ಫಿಸಿಕ್ಸ್ ಸ್ವಲ್ಪ ಮಧ್ಯದಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಓದ್ಕೊಳ್ಳಿ. ಯಾಕಂದ್ರೆ ಎನಿಹೌ ಯು ಗಾಟ್ ಸಮ್ ಟೈಮ್. ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಬರೆಯೋದಕ್ಕೂ ಸ್ವಲ್ಪ ಟೈಮ್ ಇದೆ ಮಕ್ಕಳ. ಅಂದ್ರೆ ಬರಿಬೇಕಾದ್ರೆ ನಿಮ್ಗೆ ಸ್ಟಡಿ ಹಾಲಿಡೇ ಸಿಗುತ್ತೆ, ಆ ಟೈಮಲ್ಲೂ ಕೂಡ ಓದ್ಕೋಬಹುದು, ಹೌದಲ್ಲ. ಬಟ್ ಈ ನೆಕ್ಸ್ಟ್ 7 to 8 ಡೇಸ್ ಏನಿದೆ ಇಟ್ ಇಸ್ ವೆರಿ 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 ಕ್ರೂಷಿಯಲ್. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಫಸ್ಟ್ ಮುಗಿಸ್ಕೊಳ್ಳಿ, ಅದಾದ್ಮೇಲೆ ಬೇರೆ ಕ್ವಶನ್ಸ್ ಓದ್ಕೊಳ್ಳಿ ಮಕ್ಕಳ.
ಸೊ ಯಾವ್ದ್ಯಾವ್ದು ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಗೆಸ್ ಮಾಡಬಹುದು, ಇದೇ ಟಾಪಿಕ್ ಇಂದ ಬರುತ್ತಪ್ಪ, ಇದೇ ಕ್ವಶನ್ ಗಳು ಬರುತ್ತಪ್ಪ ಅಂತ ನಮ್ಗೆ ಗೊತ್ತಿರುತ್ತಲ್ಲ ಮಕ್ಕಳ, ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಅನಾಲಿಸಿಸ್ ಮಾಡಿರ್ತೀವಿ, ಅದ್ರ ಮೇಲೆ ತಂದಿರೋದು ಈ ಕ್ವಶನ್ಸ್ ಗಳನ್ನ. ಸೊ ಫಸ್ಟ್ ನಾನು ಹೇಳೋದೇನಂತ ಅಂದ್ರೆ, ನೀವೆಷ್ಟೇ ಬುದ್ಧಿವಂತರಾಗಿರಿ LPP ಕ್ವಶನ್ ಮಾಡಿ, ನೀವೆಷ್ಟೇ ಬುದ್ಧಿವಂತರಾಗಿರಿ LPP ಕ್ವಶನ್ ದಯವಿಟ್ಟು ಓದ್ಕೊಳ್ಳಿ ಮಕ್ಕಳ. ಯಾಕಂತಂದ್ರೆ ದೇರ್ ಆರ್ ಓನ್ಲಿ ಮಿನಿಮಮ್ ಕ್ವಶನ್. ಎಸ್, ಈ ಡೆಫಿನೆಟ್ ಇಂಟೆಗ್ರಲ್ಸ್ ಅಲ್ಲಿ ಕೂಡ ಪ್ರಾಪರ್ಟೀಸ್ ಗಳು ಕೂಡ ಬರುತ್ತೆ, ಹೌದು, ಬಟ್ ಇಟ್ ಟೇಕ್ಸ್ ಮೋರ್ ಟೈಮ್. ಕೆಲವು ಟೈಮಲ್ಲಿ ಪ್ರಾಬ್ಲಮ್ಸ್ ಗಳು ನಿಮಗೆ ಲೆಂತಿ ಆಗ್ಬಿಟ್ರೆ ಜಾಸ್ತಿ ಟೈಮ್ ತಗೊಳುತ್ತೆ, ಎಸ್ಪೆಷಲಿ ಸ್ಪ್ಲಿಟಿಂಗ್ ಬಂದಾಗ, ಅಂದ್ರೆ ಪ್ರಾಪರ್ಟಿ ನಂಬರ್ 3 ಅಲ್ಲಿ ಬಂದಾಗ. ಬಟ್ LPP ಏನಂದ್ರೆ ಎಲ್ಲ ಒಂದೇ ರೀತಿ ಕೊಂಡ್ರು, ಒಂದೊಂದು ರೀತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೇಳ್ತಾ ಇದೀನಿ ಮಕ್ಕಳ, ನಿಮ್ಗೆ ಏನೇ ಡೌಟ್ ಬಂದ್ರು ಕೂಡ ಕಾವೇರಿ ಬ್ಯಾಚ್ ನ ವಿಸಿಟ್ ಮಾಡಿ, ದೇರ್ ಯು ಕ್ಯಾನ್ ಎಕ್ಸ್ಪ್ಲೋರ್ ದ ಕಾನ್ಸೆಪ್ಟ್. ನಾನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಬರೋದು ಎರಡೇ ರೀತಿ ಪ್ರಾಬ್ಲಮ್ ಕೊಂಡ್ರು. ಒಂದು 4 ಕನ್ಸ್ಟೆಂಟ್ಸ್ ಕೊಟ್ಟಾಗ, x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಅದು ಕಾಮನ್ ಕನ್ಸ್ಟೆಂಟ್. ಅದನ್ನ ಬಿಟ್ಟು 3 ಲೀನಿಯರ್ ಇನ್ಇಕ್ವಾಲಿಟೀಸ್ ಕೊಟ್ಟಿರ್ತಾರೆ, ಹೌದಲ್ಲ, ರೈಟ್. ಸೊ ಇನ್ನೊಂದು ಕೆಲವರಲ್ಲಿ 2 ಲೀನಿಯರ್ ಈಕ್ವಾಲಿಟೀಸ್ ಕೊಟ್ಟಿರ್ತಾರೆ, ಅಂದ್ರೆ 2 ಲೈನ್ ಬರೋ ರೀತಿ ಇಲ್ಲ 3 ಲೈನ್ ಬರೋ ರೀತಿ. ಸೊ ಆ ಪ್ರಾಬ್ಲಮ್ಸ್ ಗಳನ್ನ ಫಸ್ಟ್ ತಂದಿದ್ದೀನಿ ಮಕ್ಕಳ. ಫಸ್ಟ್ ಅದನ್ನ ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ. ಸೊ ನೀವು ಓದ್ಬೇಕಾಗಿರೋದು ಫಸ್ಟ್ ಏನಂತ ಅಂದ್ರೆ, ಇಷ್ಟು ಕ್ವಶನ್ಸ್ ಗಳನ್ನ LPP ಅಲ್ಲಿ ಮಾಡಿ ಮಕ್ಕಳ. ಇದ್ರಲ್ಲಿ ಒಂದು ಕ್ವಶನ್ ಖಂಡಿತ ಬರುತ್ತೆ, ನೋ ಡೌಟ್. ಎಕ್ಸಾಂಪಲ್ ಅಲ್ಲಿ ಮಕ್ಕಳ 3 ಕ್ವಶನ್ ಇದೆ. ಸೊ ದೇರ್ ಆರ್ 3 ಕ್ವಶನ್ಸ್ ಇನ್ ಎಕ್ಸಾಂಪಲ್ಸ್. ಅದನ್ನ ಬಿಟ್ಟು ದೇರ್ ಆರ್ 6 ಕ್ವಶನ್ಸ್ ಹಿಯರ್. ಈ 3 ಕ್ವಶನ್ ಓದ್ಕೊಂಡ್ರೆ ಈ 3 ಕ್ವಶನ್ ಆರಾಮ್ಸೆ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಸೊ ನಾನು ಇದರಲ್ಲಿ ಮಕ್ಕಳ ಇಲ್ಲಿರೋ 2 ಅಥವಾ 3 ಕ್ವಶನ್ಸ್ ಗಳನ್ನ ನಾನು ಕಾವೇರಿ ಬ್ಯಾಚ್ ಅಲ್ಲಿ ಸಾಲ್ವ್ ಮಾಡಿದ್ದೀನಿ, ನೀಟಾಗಿ ಹೇಳ್ಕೊಟ್ಟಿದ್ದೀನಿ, ಏನೆಲ್ಲ ಬರೀಬೇಕು ಎಕ್ಸಾಮ್ ಅಲ್ಲಿ ಅಂತ ಹೇಳ್ಕೊಟ್ಟಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ಎಕ್ಸ್ಪ್ಲೋರ್ ದಟ್. ಸೊ ನಾನು ಪ್ರತಿಯೊಂದು ಸಲ ಹೇಳ್ಬಿಟ್ಟು ಸ್ವಲ್ಪ ಸೈಡ್ಗೆ ಬರ್ತೀನಿ. ಸೊ ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಮಕ್ಕಳ, ಸ್ಕ್ರೀನ್ ಶಾಟ್ ತಗೊಳ್ಳಿ ಇದನ್ನ. ಓಕೆ, ಸೊ ಇಲ್ಲಿ ನೋಡಿ, ಈ ಕ್ವಶನ್ಸ್ ಗಳನ್ನ ಓದಬೇಕು. 9 ಕ್ವಶನ್ ಓದಿದ್ರೆ ಮಕ್ಕಳ 1 ಕ್ವಶನ್ ಖಂಡಿತ ಎಕ್ಸಾಮ್ ಬರುತ್ತೆ. ಅನ್ಬೌಂಡೆಡ್ ಕ್ವಶನ್ಸ್ ನ ಓದೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಅನ್ಬೌಂಡೆಡ್ ಕ್ವಶನ್ಸ್ ಗಳನ್ನ ಈವನ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಕೊಟ್ಟಿಲ್ಲ. ಸೊ ಅದರಿಂದ ಖಂಡಿತ ಅನ್ಬೌಂಡೆಡ್ ಕ್ವಶನ್ಸ್ ಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನೋ ಡೌಟ್ ಇನ್ ಇಟ್. ಓಕೆ, ನೆಕ್ಸ್ಟ್ ನಾನು ಹೇಳೋದೇನಂತ ಅಂದ್ರೆ, ಸ್ಟಾರ್ಟ್ ವಿತ್ ಕಂಟಿನ್ಯೂಟಿ ಸ್ಟೂಡೆಂಟ್ಸ್. ಎಸ್, ಕಂಟಿನ್ಯೂಟಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಇರೋದೇ ನಿಮ್ಗೆ ಎಷ್ಟು ಕ್ವಶನ್? 6 ಕ್ವಶನ್ ಇದೆ. ಓನ್ಲಿ ದೇರ್ ಆರ್ 6 ಕ್ವಶನ್ಸ್, 1 2 3 4 5 6. ಇದರಲ್ಲಿ 1 ಕ್ವಶನ್ ಖಂಡಿತ ಬರುತ್ತೆ. ನೀವು ಡಿಟರ್ಮಿನೆಂಟ್ಸ್ ಓದ್ತೀರಾ ಅಂದ್ರೆ ಓದ್ಬೋದು, ಅಲ್ಲಿರೋದು 4 ಕ್ವಶನ್, ಹೌದಲ್ಲ. 4.4 ಡಿಟರ್ಮಿನೆಂಟ್ಸ್ ಅಲ್ಲಿ ಮಕ್ಕಳ 4.4 ಅಲ್ಲಿ 4 ಕ್ವಶನ್ ಬರುತ್ತೆ. ಓಕೆ, ಯಾವ್ದದು? ಎಸ್, ಐ ವಿಲ್ ಜಸ್ಟ್ ಮೆನ್ಷನ್ ದಟ್ ಆಲ್ಸೋ. ಡಿಟರ್ಮಿನೆಂಟ್ಸ್ ಅಲ್ಲಿ ಮಕ್ಕಳ, ಸೊ ಕಮಿಂಗ್ ಟು ಡಿಟರ್ಮಿನೆಂಟ್ಸ್ 4 ಮಾರ್ಕ್ಸ್ ಅಲ್ಲಿ, ಡಿಟರ್ಮಿನೆಂಟ್ಸ್ ಅಲ್ಲಿ ಕೂಡ ನಿಮ್ಗೆ ಇನ್ ಡಿಟರ್ಮಿನೆಂಟ್ಸ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪ್ಲೋರ್. ಸೊ ಡಿಟರ್ಮಿನೆಂಟ್ಸ್ ಅಲ್ಲಿ ಮಕ್ಕಳ 4.4. ಸೊ 4.4 ಎಕ್ಸಸೈಸ್ 4.4 ಎಕ್ಸಸೈಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ, ನೋಡಿ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಮಕ್ಕಳ. ನಿಮ್ಗೆ ಏನ್ ಮಾಡ್ತಾರೆ? ದೇ ವಿಲ್ ಗಿವ್ ಯು 2 ಮ್ಯಾಟ್ರಿಸಸ್. ಓಕೆ, 2 ಮ್ಯಾಟ್ರಿಸಸ್ ಕೊಟ್ಬಿಟ್ಟು ದೇ ವಿಲ್ ಆಸ್ಕ್ ಯು ಟು ಚೆಕ್ ವೆದರ್ AB ಹೋಲ್ ಇನ್ವರ್ಸ್ ಈಕ್ವಲ್ಸ್ ಟು B ಇನ್ವರ್ಸ್ ಇಂಟು A ಇನ್ವರ್ಸ್. ಇದನ್ನ ಚೆಕ್ ಮಾಡಕ್ ಹೇಳ್ತಾರೆ ಮಕ್ಕಳ, ಹೌದಲ್ಲ, ರೈಟ್. ಸೊ ನಿಮ್ಗೆ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಅಲ್ಲಿ, ಲೆಟ್ ಮಿ ಎಕ್ಸ್ಪ್ಲೋರ್ ದಟ್ ಪಾರ್ಟ್ 1 ಟೆಕ್ಸ್ಟ್ ಬುಕ್, ಎಕ್ಸಾಕ್ಟ್ಲಿ ಯಾವ ಪ್ರಾಬ್ಲಮ್ ಬರೀಬೇಕು ಅಂತ, ಯಾವ ಪ್ರಾಬ್ಲಮ್ ಓದಬೇಕು ಅಂತ ಹೇಳ್ತೀನಿ ಮಕ್ಕಳ. 4.4 ಅಲ್ಲಿ ನಿಮಗ್ ಬೇಕಾಗಿರೋದು ಯಾವುದು ಅಂತಂದ್ರೆ, ನೋಡಿ ನಿಮ್ಗೆ ಎಕ್ಸಾಂಪಲ್ ಸ್ಟೂಡೆಂಟ್ಸ್ 15, ಎಕ್ಸಾಂಪಲ್ 15 ಬೇಕು. ಓಕೆ, ಯಾವ ಪೇಜ್ ನಂಬರ್ ಅಂತಂದ್ರೆ, ಪೇಜ್ ನಂಬರ್ ಇಟ್ ಇಸ್ 92. ಇದೆಲ್ಲ ನ್ಯೂ ಟೆಕ್ಸ್ಟ್ ಬುಕ್ ಕಂಡ್ರೋ. ಸೊ ದಿಸ್ ಇಸ್ ಆಲ್ ನ್ಯೂ ಟೆಕ್ಸ್ಟ್ ಬುಕ್. ಓಕೆ, ಅಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಒಂದು ಕ್ವಶನ್ ಬೇಕು. ಇದರಲ್ಲಿ ಎಕ್ಸಾಂಪಲ್ ಅಲ್ಲೇ ಇನ್ನೂ ಒಂದು ಕ್ವಶನ್ ಇದೆ, 2 ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಸೊ ದಟ್ ಇಸ್ ಎಕ್ಸಾಂಪಲ್ 14. ಸೊ ಇಲ್ಲಿ ಕೂಡ ಪೇಜ್ ನಂಬರ್ 91. ಈ 2 ಕ್ವಶನ್ ಕೂಡ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲ ಮಕ್ಕಳ, ಇನ್ನೂ 2 ಕ್ವಶನ್ ಇದೆ. ಸೊ ದಟ್ ಈಸ್ ಇನ್ ಎಕ್ಸಸೈಸ್ ಅಲ್ಲಿ. ಓಕೆ, ಈ ಎಕ್ಸಸೈಸ್ ಏನಿದೆ ಮಕ್ಕಳ, ಈ ಎಕ್ಸಸೈಸ್ ಅಲ್ಲಿ ನಾನು ಹೇಳೋದೇನಂತ ಅಂದ್ರೆ, ಜಸ್ಟ್ ಗೋ ವಿತ್ 2 ಕ್ವಶನ್ಸ್, ದಟ್ ಈಸ್ 12th and 13th ಕ್ವಶನ್. ಓಕೆ, ಕ್ವಶನ್ ನಂಬರ್ 12 and ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 12 and 13. ಈ 4 ಕ್ವಶನ್ ಓದ್ಕೊಂಡ್ರೆ ಇದರಲ್ಲಿ 1 ಕ್ವಶನ್ ಬರುತ್ತೆ. ನಿಮಗ್ ಬಿಟ್ಟಿದ್ ಮಕ್ಕಳ, ಯಾವ್ದಾದ್ರೂ ಓದ್ಬೋದು. ಓಕೆ, ಐದರ್ ಯು ಕ್ಯಾನ್ ಗೋ ವಿತ್ ದೀಸ್ ಕ್ವಶನ್ಸ್ ಆರ್ ಯು ಕ್ಯಾನ್ ಗೋ ವಿತ್ ದೀಸ್ ಕ್ವಶನ್ಸ್. ಇದರಲ್ಲಿ ಏನಕ್ಕೆ ಇಲ್ಲಿ ರೆಡ್ ಕಲರ್ ಹಾಕಿದೀನಿ ಅಂತಂದ್ರೆ, ಈ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳಿದ್ದಾರೆ. ಫಸ್ಟ್ ಇದನ್ನ ಮುಗಿಸ್ಕೊಳ್ಳಿ. ಅಂಡ್ ಇದು ಎಲ್ಲಾದ್ರದ್ದು ಕೂಡ ಏನು ನಿಮ್ಗೆ ಏನ್ ಬರ್ಬೇಕು ಮಕ್ಕಳ, ಇದರಲ್ಲಿ ಹೇಗ್ ಬರೆಯೋದು, ಎಷ್ಟು ಬರೀಬೇಕು ಅನ್ನೋದೆಲ್ಲಾನು ಕೂಡ ಕಾವೇರಿ ಬ್ಯಾಚ್ ಅಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ಕಾವೇರಿ ಬ್ಯಾಚ್ ಅಲ್ಲಿ ನೀವು ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ಚಾಪ್ಟರ್ಸ್ ಅಲ್ಲಿ ಮಕ್ಕಳ ಎಷ್ಟು ಬರೀಬೇಕು, ಏನ್ ಬರೀಬೇಕು ಅಂತ ಹೇಳ್ಕೊಂಡು ಬಂದಿದ್ದೀನಿ. ಪ್ಲೀಸ್ ವಿಸಿಟ್ ದೋಸ್. ಓಕೆನಾ, ಫೈನ್. ಸೊ ನೆಕ್ಸ್ಟ್ ನಿಮ್ಗೆ ಇದನ್ನ ಬಿಟ್ಟು ಬೇಕಾಗಿರೋದು 5 ಮಾರ್ಕ್ಸ್ ಕ್ವಶನ್ಸ್, ಹೌದಲ್ಲ. ಸೊ ನೆಕ್ಸ್ಟ್ ಬೇಕಾಗಿರೋದು ಮಕ್ಕಳ 5 ಮಾರ್ಕ್ಸ್ ಕ್ವಶನ್ಸ್. ಸರ್ 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಾದ್ರಲ್ಲೂ ಗೆಸ್ ಮಾಡಬಹುದಾ ಇದೇ ಬರುತ್ತೆ ಅಂತ? ಇಲ್ಲ ಮಕ್ಕಳ, ಕೆಲವುದ್ರಲ್ಲಿ ಕಷ್ಟ ಆಗುತ್ತೆ, ಎಸ್ಪೆಷಲಿ ಇಂಟಿಗ್ರಲ್ಸ್ ಕಷ್ಟ ಆಗುತ್ತೆ. ಯಾಕಂದ್ರೆ ದೇರ್ ಆರ್ 9 ಪ್ರಾಪರ್ಟೀಸ್. ಅದರಲ್ಲಿ ಯಾವ ಪ್ರಾಪರ್ಟಿ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ, ಯಾವ ಪ್ರಾಬ್ಲಮ್ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ, ಕಷ್ಟ ಆಗ್ಬಿಡುತ್ತೆ. ಡಿಟರ್ಮಿನೆಂಟ್ಸ್ ಅಲ್ಲಿ ಒಂದು 5 ರಿಂದ 6 ಕ್ವಶನ್ ಇದೆ ಅಲ್ವಾ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಮ್ಯಾಟ್ರಿಕ್ಸ್ ಮೆಥಡ್ ಇಂದ ಪ್ರಾಬ್ಲಮ್ ಬರುತ್ತೆ.
ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ ಏನ್ ಕ್ವಶನ್ಸ್ ಇದೆ ಮಕ್ಕಳು ಅದನ್ನ ನೋಡಿ. ಅಂಡ್ ತುಂಬಾ ಜನಕ್ಕಲ್ಲಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ನಾನು ಹೇಳೋದೇನಂತ ಅಂದ್ರೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಶಾರ್ಟ್ ಕಟ್ ಮೆಥಡ್ ಇದೆ ಮಕ್ಕಳ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಇದನ್ನ ಈಗಲೂ ಕೂಡ ಹೇಳ್ತಾ ಇದ್ದೀನಿ. ನಿಮ್ಗೆ ಆ ಶಾರ್ಟ್ ಕಟ್ ಮೆಥಡ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಅಂತೇಳಿ ಕೆಲವು ಕಡೆ ಎದುರಿಸ್ತಾರೆ. ಬಟ್ ನಾನು ಹೇಳೋದೇನಂತ ಅಂದ್ರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಅಲ್ಲಿ ಏನ್ ನೀವು ಅಡ್ಜಾಯಿಂಟ್ ಬರ್ತೀರಾ, ಆ ಅಡ್ಜಾಯಿಂಟ್ 9 ಎಲಿಮೆಂಟ್ಸ್ ಏನ್ ಬರೀತೀರಿ ಮಕ್ಕಳ, ಅದಕ್ಕಷ್ಟೇ 2 ಮಾರ್ಕ್ಸ್ ಇರೋದು. ಯು ಗಾಟ್ 2 ಮಾರ್ಕ್ಸ್ ಫಾರ್ ದಟ್. ಆ 9 ಎಲಿಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಖಂಡಿತ ಮಕ್ಕಳ 2 ಮಾರ್ಕ್ಸ್ ಸಿಗುತ್ತೆ. ಸಿ ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ವಿಲ್ ಕ್ಯಾಲ್ಕುಲೇಟ್ ದಟ್ ಅಡ್ಜಾಯಿಂಟ್ ಆಫ್ ಎ ಇನ್ ಮೈಂಡ್. ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡಬಹುದು. ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಏನಿದೆ ಮಕ್ಕಳ ಅದನ್ನ ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡಬಹುದು ಮೈಂಡ್ ಅಲ್ಲಿ. ಅಲ್ಲೇ ನೀವೆಲ್ಲಾನು ಕೂಡ ಮೈನರ್ಸ್ ಕೋಫ್ಯಾಕ್ಟರ್ಸ್ ಎಲ್ಲ ಬರಿತಾ ಕೂತ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಏನಾದ್ರು ಕಷ್ಟ ಆಗ್ತಿದ್ರೆ ನಾನು ಹೇಳೋದೇನಂತ ಅಂದ್ರೆ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡೋದನ್ನ ಎಲ್ಲೋ ಒಂದ್ ಕಡೆ ಇನ್ನೊಂದು ಪೇಜ್ ಅಲ್ಲಿ ಮಾಡಿ, ಆ ಇನ್ನೊಂದು ಪೇಜ್ ಅಲ್ಲಿ ಮಾಡ್ಬಿಟ್ಟು ಅದನ್ನ ತಂದು 9 ಎಲಿಮೆಂಟ್ಸ್ ಗಳನ್ನ ಬರ್ದಿಟ್ಬಿಡಿ, ಮುಗ್ದೋಯ್ತು. ಸಿ ದೇ ಆರ್ ಆಸ್ಕಿಂಗ್ ಯು ಓನ್ಲಿ ದ 9 ಎಲಿಮೆಂಟ್ಸ್ ಟು ಬಿ ಕರೆಕ್ಟ್, ಅಷ್ಟೇನೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ತುಂಬಾ ಜನ ಮೈನರ್ಸ್ ಮತ್ತೆ ಕೋಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂತ ಭಯ ಇಟ್ಕೊಂಡು ಅವ್ರು ಮಾಡೋದಿಲ್ಲ. ಮಕ್ಕಳ ನಿಮ್ಗೆ ಆ ಶಾರ್ಟ್ ಕಟ್ ಮೆಥಡ್ ಬೇಕಂತಂದ್ರೆ ನಮ್ಮ ಮ್ಯಾರಥಾನ್ ಅಲ್ಲಿ ಮಾಡಿದೀನಿ, ನಮ್ಮ ಕಾವೇರಿ ಬ್ಯಾಚ್ ವಿಡಿಯೋಸ್ ಅಲ್ಲಿ ಮಾಡಿದೀನಿ. ಜಸ್ಟ್ ಗೋ ಅಂಡ್ ಎಕ್ಸ್ಪ್ಲೋರ್ ದೋಸ್ ಸ್ಟೂಡೆಂಟ್ಸ್. ಓಕೆ, ಸೊ ಖಂಡಿತ ಮ್ಯಾಟ್ರಿಕ್ಸ್ ಮೆಥಡ್ ಇಂದ ಒಂದು ಪ್ರಾಬ್ಲಮ್ ಬರುತ್ತೆ, ಅದನ್ನ ಇಲ್ಲಿ ಮೆನ್ಷನ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಯು ಆಲ್ ನೋ ಇಟ್. ಓಕೆ, ಹಾಗಾದ್ರೆ ಏನನ್ನ ಮೆನ್ಷನ್ ಮಾಡಿದೀನಿ ಅಂತಂದ್ರೆ, ಎಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೂಡೆಂಟ್ಸ್ ಐ ಹ್ಯಾವ್ ಆಸ್ಕ್ಡ್ ಯು ಟು ಎಕ್ಸ್ಪ್ಲೋರ್ ದೀಸ್ 2 ಪ್ರಾಬ್ಲಮ್ಸ್. ಸರ್ ಬೇರೆ ಪ್ರಾಬ್ಲಮ್ಸ್ ಬರಲ್ವಾ? ನೋಡಿ ಮಕ್ಕಳ 3 - 4x ಅಂತ ಒಂದು ಪ್ರಾಬ್ಲಮ್ ಇದೆ ನಿಮ್ಗೆ. ಇದರಲ್ಲಿ ಯೂಶಲಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ ಕೊಟ್ಟಿದ್ದಾರೆ, ಹೌದಲ್ಲ? ಸೊ ಎಕ್ಸರ್ಸೈಸ್ 1.2 ಅಲ್ಲಿ ಇನ್ ಎಕ್ಸರ್ಸೈಸ್ 1.2 ಸೊ ಲೆಟ್ ಮಿ ಓಪನ್ ದಟ್. ಎಕ್ಸರ್ಸೈಸ್ 1.2 ಅಲ್ಲಿ ಮಕ್ಕಳ ನಿಮ್ಗೆ ಆ ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ. ಎಷ್ಟನೇದು ಕ್ವಶನ್ ನಂಬರ್? ಅದು 7th ಕ್ವಶನ್ ನಂಬರ್ ಎ. ಸೊ ಇದ್ರ ಜೊತೆಗೆ 1.2 ಎಕ್ಸರ್ಸೈಸ್ 1.2 ಅಲ್ಲಿ ಮಕ್ಕಳ ಓಕೆ, ಸೊ ಕ್ವಶನ್ ನಂಬರ್ 7a. ಓಕೆ, ಯಾವ್ದದು? f of x is equal to 3 - 4x. ಓಕೆ, f of x is equal to 3 - 4x. ಈ ಕ್ವಶನ್ ನ ಕೂಡ ನೋಡಬಹುದು ನೀವು. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಆಲ್ಸೋ. ಅರ್ಥ ಆಗ್ತಿದ್ಯಾ? ಬಟ್ ಈ 3 ಕ್ವಶನ್ ನ ಓದ್ಕೊಳ್ಳಿ. ಮಸ್ಟ್ ಅಂಡ್ ಶುಡ್ ಯು ನೀಡ್ ಟು ಗೋ ಥ್ರೂ ದೀಸ್ 3 ಕ್ವಶನ್ಸ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ಮ್ಯಾಟ್ರಿಸಸ್ ಅಲ್ಲಿ ಮಕ್ಕಳ ತುಂಬಾ ಕ್ವಶನ್ಸ್ ಗಳಿವೆ, ನನಗೆ ಗೊತ್ತಿದೆ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಪ್ರೂವ್ ಮಾಡಬಹುದಾಗಬಹುದು, ಅಸೋಸಿಯೇಟಿವ್ ಪ್ರಾಪರ್ಟಿ ಪ್ರೂವ್ ಮಾಡೋದಾಗಬಹುದು, ಈ ರೀತಿ ಪ್ರಾಬ್ಲಮ್ಸ್ ಗಳಿರುತ್ತೆ. ಬಟ್ ನಾನ್ ಸಜೆಸ್ಟ್ ಮಾಡೋದು ಫಸ್ಟ್ ಈ 2 ಪ್ರಾಬ್ಲಮ್ ನ ಮುಗಿಸ್ಕೊಳ್ಳಿ ಮಕ್ಕಳ. ಫಸ್ಟ್ ಈ 2 ಪ್ರಾಬ್ಲಮ್ ಮುಗಿಸ್ಕೊಂಡು ಅದಾದ್ಮೇಲೆ ಏನಾದ್ರೂ ಓದ್ಕೊಳ್ಳಿ, ಯಾಕಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ದೇ ಹ್ಯಾವ್ ರಿಪೀಟೆಡ್. ಈ ಕ್ವಶನ್ಸ್ ಗಳು ರಿಪೀಟ್ ಆಗಿದೆ. ನಾನು ಹೇಳ್ತಾ ಇರೋದೇನಂದ್ರೆ ಮಕ್ಕಳ, ಯಾರು ಏನು ಓದಕ್ ಕಷ್ಟ ಆಗ್ತಾ ಇದೆ, ಏನು ಓದ್ಬೇಕು, ಇದಿದೆ ಕ್ವಶನ್ಸ್ ಓದ್ಬೇಕು ಅಂತ ಯಾರು ಗೊತ್ತಾಗ್ತಾ ಇಲ್ಲ ಅಂತ ಮಕ್ಳಿಗೋಸ್ಕರ ನಾನು ಇವತ್ತು ಬಂದಿರೋದು. ಓಪನ್ ಆಗಿ ಹೇಳ್ತಾ ಇದ್ದೀನಿ ಮಕ್ಕಳ, ಯಾರಿಗೆ ನನಗೆ ಏನು ಗೊತ್ತಾಗ್ತಾ ಇಲ್ಲ, ಯಾವ ಕ್ವಶನ್ಸ್ ಓದ್ಬೇಕು ಅಂತ ಗೊತ್ತಾಗ್ತಿಲ್ಲ, ನನಗೆ ಇಷ್ಟು ಲಿಸ್ಟ್ ಆಫ್ ಕ್ವಶನ್ಸ್ ಗಳನ್ನ ಕೊಟ್ಬಿಟ್ರೆ ಸಾಕು, ಅದನ್ನ 8 ದಿನ ಕೂತ್ಕೊಂಡು ಓದ್ಕೊಳ್ತೀನಿ ಅಂತ ಮಕ್ಳಿಗೋಸ್ಕರನೇ ನಾನು ಇವತ್ತು ಬಂದಿರೋದಿಲ್ಲಿ. ಓಕೆ, ಅಂಡ್ ಆಲ್ಸೋ ಯಾರು ಬೇರೆಯವ್ರು ಇದೀರಿ ಅಂದ್ರೆ, ಈಗ ಸಪೋಸ್ ನಾನು 75 ಅಬೌವ್ ತಗೋಬೇಕು ಸರ್, 80 ಔಟ್ ಆಫ್ 80 ತಗೋಬೇಕು ಸರ್ ಅಂತಂದ್ರೆ, ಅಂತ ಮಕ್ಕಳಿಗೂ ಹೇಳೋದೇನಂತ ಅಂದ್ರೆ ಫಸ್ಟ್ ಈ ಕ್ವಶನ್ಸ್ ಗಳನ್ನ ಮುಗಿಸ್ಕೊಂಡ್ಬಿಡಿ. ನಿಮ್ ಆಲ್ರೆಡಿ ಓದಿರ್ತೀರಿ ನನಗೆ ಗೊತ್ತು, ಬಟ್ ಬಿ ಥರೋ ವಿತ್ ದೀಸ್ ಕ್ವಶನ್ಸ್, ಹೌದಲ್ಲ? ರೈಟ್. ಓಕೆ, ಸೊ ಹಾಗಾದ್ರೆ ಕಮಿಂಗ್ ಟು ನೆಕ್ಸ್ಟ್ ನೋಡಿ ಮಕ್ಕಳ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. ಓಕೆ, ಪ್ರೀವಿಯಸ್ ಒನ್ ಐ ಹೋಪ್ ಯು ಆರ್ ಟೇಕನ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. ಇದು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಬನ್ನಿ ಇಲ್ಲಿಗೆ ಬರೋಣ. ಸೊ ನೋಡಿ, ಡಿಫ್ರೆನ್ಸಿಯೇಷನ್ ಅಲ್ಲಿ ಮಕ್ಕಳ 5 ಮಾರ್ಕ್ಸ್ ಡಿಫ್ರೆನ್ಸಿಯೇಷನ್ ಕ್ವಶನ್ಸ್ ಇದು, ಹೌದಲ್ಲ? ರೈಟ್. 5.7 ಬರುತ್ತೆ ಮಕ್ಕಳ. ಇದು ಯಾವ ಎಕ್ಸರ್ಸೈಸ್ ಬರುತ್ತೆ? 5.7 ಬರುತ್ತೆ ಇದು, ಹೌದಲ್ಲ? 5.7 ಅಲ್ಲಿ ಫಸ್ಟ್ ಈ ಕ್ವಶನ್ಸ್ ಗಳನ್ನ ಮುಗಿಸ್ಕೊಳ್ಳಿ. ಎಸ್, ಈ 3 ಕ್ವಶನ್ ಇದೆ ಮಕ್ಕಳ, ಈ 3 ಕ್ವಶನ್ ನ ಫಸ್ಟ್ ಮುಗಿಸ್ಕೊಳ್ಳಿ. ಫಸ್ಟ್ ಕಂಪ್ಲೀಟ್ ದೀಸ್ 3 ಕ್ವಶನ್ಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ದಿಸ್ ಇಸ್ ಎಲ್ಲಿ ಬರುತ್ತೆ ಮಕ್ಕಳ? ಇದು ನಿಮ್ಮ 3.2 ಅಲ್ಲಿ ಬರುತ್ತೆ, ಹೌದಲ್ಲ? ದಿಸ್ ಇಸ್ ಫ್ರಮ್ ಯುವರ್ 3.2, ರೈಟ್. ಇದು ನಿಮ್ಮ 3.2 ಇಂದ ಬರುತ್ತೆ, ಹೌದಲ್ಲ? ರೈಟ್. ಓಕೆ, ಸೊ ನೆಕ್ಸ್ಟ್ ಫೈಂಡ್ ದ ಜನರಲ್ ಸೊಲ್ಯೂಷನ್. ನೋಡಿ ಮಕ್ಕಳ, ಇದು ಡಿಫರೆನ್ಷಿಯಲ್ ಇಕ್ವೇಶನ್ 9.5, ಹೌದಲ್ಲ? ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ 9.5 ಏನಿದೆ ಮಕ್ಕಳ, ಅದರಲ್ಲಿ ಕೆಲವು ಕ್ವಶನ್ಸ್ ಗಳನ್ನ ನಾನು ತಂದಿದ್ದೀನಿ ಇವತ್ತು. ಸೊ ಈ ಕ್ವಶನ್ಸ್ ಗಳನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ತುಂಬಾ ಜನಕ್ಕೆ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಯಾವ ಕ್ವಶನ್ ಓದಬೇಕು ಅಂತ ಭಯ ಇಟ್ಕೊಂಡು ಓದೋದೇ ನಿಲ್ಲಿಸ್ಬಿಡ್ತಾರೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇರೋದು, ಫಸ್ಟ್ ಈ ಕ್ವಶನ್ಸ್ ಗಳನ್ನ ಮುಗಿಸ್ಕೊಳ್ಳಿ ಮಕ್ಕಳ. ಫಸ್ಟ್ ಯು ಕಂಪ್ಲೀಟ್ ದೀಸ್ ಕ್ವಶನ್ಸ್. ಅರ್ಥ ಆಗ್ತಿದ್ಯಾ? ಈ 4 ಕ್ವಶನ್ ಏನಿದೆ ಇದನ್ನ ಮುಗಿಸ್ಕೊಳ್ಳಿ ಮಕ್ಕಳ ದಯವಿಟ್ಟು. ಅಂಡ್ ಅದಾದ್ಮೇಲೆ ಬನ್ನಿ ಫೈಂಡ್ ದ ಏರಿಯಾ ಆಫ್ ದ ರೀಜನ್. ಸೊ ಇದು ನಿಮ್ಗೆ ಗೊತ್ತಿದೆ ಮಕ್ಕಳ, ಇದನ್ನು ಓದ್ಬೇಕಾಗಿರುವಂತ ಟಾಪಿಕ್ ಇದು. ಸೊ ಇರೋದು ಎಷ್ಟು ಪ್ರಾಬ್ಲಮ್ ಬ್ರೋ? ಇಲ್ಲಿ 4 ಪ್ರಾಬ್ಲಮ್ ಇರೋದು. 4 ಪ್ರಾಬ್ಲಮ್ ಅಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಇದನ್ನ ಫಸ್ಟ್ ಮುಗಿಸ್ಕೊಳ್ಳಿ ಮಕ್ಕಳ. ನನ್ನ ಪ್ರಕಾರ ಪ್ರಿಪರೇಷನ್ಸ್ ನೀವು ಮಾಡ್ಕೋಬೇಕಾದ್ರೆ LPP ಡಿಟರ್ಮಿನೆಂಟ್ಸ್ ಕಂಟಿನ್ಯೂಟಿ ಏನಿದೆ 10 ಮತ್ತೆ 6 ಮತ್ತೆ 4 ಮಾರ್ಕ್ಸ್ ಇದೆಯಲ್ಲ, ಅದನ್ನ ಮುಗಿಸಿದ್ಮೇಲೆ ಫಸ್ಟ್ ಕಂಪ್ಲೀಟ್ ದಿಸ್. ಈ 4 ಕ್ವಶನ್ ಅಲ್ಲಿ 1 ಕ್ವಶನ್ ಖಂಡಿತ ಬರುತ್ತೆ, ಓದ್ಕೊಳ್ಳಿ ಮಕ್ಕಳ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದಾದ್ಮೇಲೆ ಯಾವ್ದು ಓದ್ಬೇಕು ಸರ್ ಅಂತ ಕೇಳಿದ್ರೆ, ಎಸ್ ನೆಕ್ಸ್ಟ್ ಯು ನೀಡ್ ಟು ಕಂಪ್ಲೀಟ್ ದ
ಯಾವುದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಫಂಕ್ಷನ್ಸ್ ಅಲ್ಲಿ ನಾನು 3 ಕ್ವಶನ್ ಕೊಟ್ಟಲ್ಲ, ಅದನ್ನ ಮುಗಿಸ್ಕೊಳ್ಳಿ. ಫಸ್ಟ್ ಇದನ್ನ ಮುಗಿಸ್ಕೊಳ್ಳಿ, ರಿಲೇಷನ್ಸ್ ಬನ್ನಿ, 2 ಕ್ವಶನ್ ಆಯ್ತು, ಹೌದಲ್ಲ. ನೆಕ್ಸ್ಟ್ 3ನೇ ಕ್ವಶನ್ ನಿಮ್ಮ ಮ್ಯಾಟ್ರಿಸಿಸ್ ಮುಗಿಸ್ಕೊಳ್ಳಿ, ಈಸಿ ಇದೆ. ಬೇಕಾಗಿರೋದು 4 ಕ್ವಶನ್ ಕೊಂಡ್ರ, ಬೇಕಾಗಿರೋದು 4 ಕ್ವಶನ್. ಇಲ್ಲೊಂದು ಕ್ವಶನ್ ಆಯ್ತು, ರಿಲೇಷನ್ಸ್ ಅಲ್ಲಿ ಒಂದು ಕ್ವಶನ್, 5 ಕ್ವಶನ್ ಆಯ್ತು, 2 ಆಯ್ತು. 3ನೇದು ಮ್ಯಾಟ್ರಿಸಿಸ್ ಅಲ್ಲಿ ಒಂದಾಯ್ತು. ಡಿಟರ್ಮಿನೆಂಟ್ಸ್ ಅಲ್ಲಿ ಹೆಂಗಿದ್ರು ಹೇಳ್ದೆ ನಾನು ಯಾವ್ಯಾವ ಪ್ರಾಬ್ಲಮ್ ಮಾಡಬೇಕು ಅಂತ ಅನ್ಕೊಂಡು, ಹೌದಲ್ಲ. ರೈಟ್, ಆ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಮ್ಯಾಟ್ರಿಸಸ್ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್, ಅದನ್ನ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಮಕ್ಕಳ ನಿಮ್ಗೆ. ಸೊ ಜಸ್ಟ್ ಗೋ ಅಂಡ್ ಸಿ ದಟ್ ಇನ್ ದ ಕಾವೇರಿ ಬ್ಯಾಚ್. ಅದಾದ್ಮೇಲೆ ಡಿಫ್ರೆನ್ಸಿಯೇಷನ್ ಬನ್ನಿ, ಮುಗ್ದೇ ಹೋಯ್ತು. 5 ಕ್ವಶನ್ ಆಯ್ತಲ್ವಾ, ಇನ್ನೂ ಒಂದು ಕ್ವಶನ್ ಎಕ್ಸ್ಟ್ರಾ ಓದಿ. ಯಾವ್ದದು? ಈ 4 ಕ್ವಶನ್ ಓದೋದಕ್ಕಾಗಲ್ವಾ? ಡಿಫ್ರೆನ್ಷಿಯಲ್ ಇಕ್ವೇಶನ್ 4 ಕ್ವಶನ್ ಓದಕ್ಕಾಗಲ್ವೇನ್ರು? ಬರ್ಲಿ ಬಿಡಿ, ಬಂದ್ರೆ ಎಕ್ಸ್ಟ್ರಾ ಕ್ವಶನ್ ಒಂದು ಒಳ್ಳೆ ತಾನೆ, ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಾನು ಕೊಡ್ತಿರೋದೇ ಸೆಲೆಕ್ಟೆಡ್ ಕ್ವಶನ್ಸ್, ಇಷ್ಟನ್ನು ಮಾಡೋದಕ್ಕಾಗಲ್ವಾ? 4 ಕ್ವಶನ್ ಅಲ್ವಾ ಇರೋದು ಇದರಲ್ಲಿ. ಜಸ್ಟ್ ಗೋ ಥ್ರೂ ದೀಸ್ 4 ಕ್ವಶನ್ಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ ಫೈನ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಮಕ್ಕಳ 2 ಮಾರ್ಕ್ಸ್ ಕ್ವಶನ್ಸ್. ಸೊ ಈಗ ಎಷ್ಟು ಮಾರ್ಕ್ಸ್ ಬಂತು ಮಕ್ಕಳ? 30 ಮಾರ್ಕ್ಸ್ ಬಂದ್ಬಿಡ್ತಿಲ್ಲ. ಇಷ್ಟು ಓದಿದ್ರೆ 30 ಮಾರ್ಕ್ಸ್ ಖಂಡಿತ ಬರುತ್ತೆ, ಖಂಡಿತ ಮಕ್ಕಳ. ಓಕೆ, ಸೊ ಖಂಡಿತ ಇದನ್ನ ಓದ್ಕೊಳ್ಳಿ. ಫಸ್ಟ್ 30 ಮಾರ್ಕ್ಸ್ ನಿಮ್ಮ ಕೈಯಲ್ಲಿರುತ್ತೆ. ಎಷ್ಟು ಕ್ವಶನ್ ಕೊಟ್ಟಿದ್ದೀನ್ರ? ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಕೊಟ್ಟಿದ್ದೀನಿ ನಿಮ್ಗೆ? LPP ಅಲ್ಲಿ ಒಂದು 9 ಕ್ವಶನ್ಸ್ ಓದಕ್ಕೆ ಹೇಳಿದೆ, ಬಟ್ ಇರೋದೇ 2 ಟೈಪ್. ಅದರಲ್ಲಿ 2 ಟೈಪ್ ಓದ್ಕೊಂಡ್ರೆ ಉಳಿದಿರೋದೆಲ್ಲ ಅದೇ ರೀತಿ ಬರೀತೀರಿ. ಓಕೆ, ನೆಕ್ಸ್ಟ್ ಬಂದು ನಿಮ್ಗೆ ಡಿಟರ್ಮಿನೆಂಟ್ಸ್ ಅಲ್ಲಿ 4 ಕ್ವಶನ್, 13 ಕ್ವಶನ್ ಆಯ್ತು. ಓಕೆ, ಕಂಟಿನ್ಯೂಟಿಲಿ 6 ಕ್ವಶನ್ ಆಯ್ತು. ಎಷ್ಟಾಯ್ತು ಮಕ್ಕಳ? 15 ಕ್ವಶನ್ ಆಯ್ತು. ಸಾರಿ, 9 + 4 13, 13 + 6 19 ಕ್ವಶನ್ ಆಯ್ತು, ಹೌದಲ್ಲ. 19 ಕ್ವಶನ್ ಆಯ್ತು. ನೆಕ್ಸ್ಟ್ ಬಂದು ರಿಲೇಷನ್ಸ್ ಅಲ್ಲಿ 3 ಕ್ವಶನ್, 22 ಆಯ್ತು. ಮ್ಯಾಟ್ರಿಸಸ್ ಅಲ್ಲಿ 2, ಹೌದಾ, ಮ್ಯಾಟ್ರಿಸಸ್ ಅಲ್ಲಿ 2, 24 ಏನೋ ಆಯ್ತು, ಹೌದಲ್ಲ. ಡಿಟರ್ಮಿನೆಂಟ್ಸ್ 4-5 ಕ್ವಶನ್ ಇದೆ ಮಕ್ಕಳ, ಅದು ನೀಟಾಗಿ ಓದ್ಕೊಳ್ಳಿ. 1 ಕ್ವಶನ್ ಓದಿದ್ರೆ ಸಾಕು, ಉಳಿದಿರೋದಲ್ಲ ಅದೇ ರೀತಿ ಬರುತ್ತೆ. ಸೊ 26 ಆಯ್ತು, ರೈಟ್. ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ 5.7 ಅಲ್ಲಿ 3 ಕ್ವಶನ್ ಓದಕ್ಕೆ ಹೇಳಿರೋದು ನಾನು. ಆ 3 ಕ್ವಶನ್ ಓದ್ಕೊಳ್ಳಿ ನೀಟಾಗಿ. 30 ಹತ್ರ ಆಯ್ತಾ? ರೈಟ್, ಕೌಂಟ್ ಮಿಸ್ ಆಗ್ತಿದೆ ನನಗೆ, ಇಟ್ಸ್ ಓಕೆ. ಅರೌಂಡ್ 30 ಎಷ್ಟೋ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಓದಕ್ಕೆ ಹೇಳಿದೆ ನಾನು ನಿಮ್ಗೆ? ನೆಕ್ಸ್ಟ್ ಮಕ್ಕಳ ಇದಾದ್ಮೇಲೆ ಓದಕ್ಕೆ ಹೇಳಿದ್ ನಾನು ಏರಿಯಾ ಪ್ರಾಬ್ಲಮ್ಸ್ಗಳು. ಸೊ ಇದ್ರೊಳಗೆ 4 ಕ್ವಶನ್ ಇದೆ ಅಷ್ಟೇನೆ, ಹೌದಾ. ಇದ್ರೊಳಗೆ 4 ಕ್ವಶನ್ ಆಯ್ತು. ಸೊ 40 ಕ್ವಶನ್ ಓದಿದ್ರೆ, ಇಫ್ ಯು ಆರ್ ರೀಡಿಂಗ್ ಅರೌಂಡ್ 35 to 40 ಕ್ವಶನ್ಸ್ ಓದಿದ್ರೆ 30 ಮಾರ್ಕ್ಸ್ ಬರುತ್ತೆ. ನಾನೇನ್ ನಿಮ್ಗೆ 100 ಕ್ವಶನ್ 150 ಕ್ವಶನ್ ಓದಿ ಅಂತ ಹೇಳ್ತಾ ಇದ್ದೀನ? ಇಷ್ಟನ್ನು ಮಾಡೋದಕ್ಕಾಗಲ್ವಾ? ಅಂಡ್ ಎಲ್ಲ ಕೂಡ ಒಂದೇ ರೀತಿ ಇದೆ, ಆಲ್ಮೋಸ್ಟ್ ಎಲ್ಲ ಒಂದೇ ರೀತಿ ಬರುತ್ತೆ ಮಕ್ಕಳ. ಇಲ್ಲಿ ಏನ್ 35 ಕ್ವಶನ್ ಅಂತ ಹೇಳಿದೆ, ಅದರಲ್ಲಿ ಒಂದು 10-15 ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀಟಾಗಿ ಸಾಕು, ಇನ್ನು ಉಳಿದಿರೋದೆಲ್ಲ ಅದೇ ರೀತಿ ಇರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಬರೋಣ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್. ಕಮಿಂಗ್ ಟು ದ 2 ಮಾರ್ಕ್ಸ್ ಕ್ವಶನ್ಸ್. ಎಸ್, ಇದು ಯಾವುದು ಮಕ್ಕಳ? ITF. ನೋಡಿ, ITF ಅಲ್ಲಿ ನಿಮ್ಮ ಈ 4 ಕ್ವಶನ್ ಅಲ್ಲಿ 1 ಕ್ವಶನ್ ಖಂಡಿತ ಬರುತ್ತೆ ಅಂತ ನಂಬಿಕೆ ಇದೆ ಮಕ್ಕಳ. ಈ 4 ಕ್ವಶನ್ ಅಲ್ಲಿ 1 ಕ್ವಶನ್ ಖಂಡಿತ ಬರುತ್ತೆ. ಗೋ ಥ್ರೂ ದಿಸ್ ಪ್ರೂಫ್. ಓಕೆ, ಸೊ ಈ 4 ಕ್ವಶನ್ ಅಲ್ಲಿ 1 ಕ್ವಶನ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ITF ಆದ್ಮೇಲೆ ಬರೋಣ ಇಲ್ಲಿ ಡಿಫ್ರೆನ್ಸಿಯೇಷನ್. ನೋಡಿ ಮಕ್ಕಳ, ಕ್ವಶನ್ ನಂಬರ್ 1 to 8, ಕ್ವಶನ್ ನಂಬರ್ 1 to 8 5.3 ಅಲ್ಲಿ ಕ್ವಶನ್ ನಂಬರ್ 1 to 8 ಏನಿದೆ 5.3 ಖಂಡಿತ ಮಕ್ಕಳ ಅಲ್ಲೊಂದು ಕ್ವಶನ್ ಬರುತ್ತೆ 2 ಮಾರ್ಕ್ಸ್ಗೆ. ಎಲ್ಲ ಸಿಮಿಲರ್ ಆಗಿದೆ, ಒಂದೇ ರೀತಿ ಇದೆ ಮಕ್ಕಳ, ಈಸಿ ಇದೆ. ಓಕೆ, ಎಲ್ಲಾ ಕ್ವಶನ್ಸ್ ಗಳನ್ನು ಸಾಲ್ವ್ ಮಾಡಿ. ಯಾಕಂದ್ರೆ 2 ಮಾರ್ಕ್ಸ್ ಅಲ್ಲಿ ಇದಿದೆ ಕ್ವಶನ್ ಎಕ್ಸಾಕ್ಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಯಾವ ಎಕ್ಸರ್ಸೈಸ್ ಬರುತ್ತೆ ಅಂತ ಆರಾಮ್ಸೆ ಹೇಳ್ಬೋದು. 2 ಕ್ವಶನ್ ಆಯ್ತು. ನೀವು ಬರಿಬೇಕಾಗಿರೋದು ಎಷ್ಟು ಕ್ವಶನ್? 6 ಕ್ವಶನ್ಸ್. 2 ಮಾರ್ಕ್ಸ್ ಅಲ್ಲಿ 6 ಕ್ವಶನ್ಸ್ ಬರಿಬೇಕಲ್ಲ ಮಕ್ಕಳ. 2 ಕ್ವಶನ್ ಆಯ್ತಲ್ವಾ? ಈಗ ನಾನು ಹೇಳಿದಂಗೆ ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮದಲ್ಲಿ ಮಕ್ಕಳ, ಮ್ಯಾಕ್ಸಿಮಮ್ ಮಿನಿಮದಲ್ಲಿ ಇಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಸೊ ಗೋ ಥ್ರೂ ದೀಸ್ ಕ್ವಶನ್ ಸ್ಟೂಡೆಂಟ್ಸ್. ಇದರಲ್ಲಿ 1 ಕ್ವಶನ್ ಖಂಡಿತ ಬರುತ್ತೆ. 3 ಕ್ವಶನ್ ಆಯ್ತು, ಹೌದಲ್ಲ. ರೈಟ್. ಓಕೆ, ನೆಕ್ಸ್ಟ್ ಬರೋಣ. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ, ಟೇಕ್ ಯೋರ್ ಟೈಮ್ ಅಂಡ್ ಟೇಕ್ ದ ಸ್ಕ್ರೀನ್ ಶಾಟ್. ಓಕೆ, ನೆಕ್ಸ್ಟ್ ಬರೋಣ ಇದರಲ್ಲಿ. ಸೊ ಇದರಲ್ಲಿ ನೋಡಿ ಮಕ್ಕಳ, ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನೋಡಿ, ಇದರಲ್ಲಿ ಈ 4 ಟೈಪ್ ಇಂದ ಒಂದೊಂದು ಕ್ವಶನ್ ಬರುತ್ತೆ ಮಕ್ಕಳ. ಡಿಟರ್ಮಿನೆಂಟ್ಸ್ ಅಲ್ಲಿ ಮಕ್ಕಳ ಈ 4 ಕ್ವಶನ್ ಇಂದ ಒಂದೊಂದು ಟೈಪ್ ಕ್ವಶನ್ ಬರುತ್ತೆ. ಈ 4 ಕ್ವಶನ್ ಸಾಲ್ವ್ ಮಾಡಿ ಮಕ್ಕಳ. ಜಸ್ಟ್ ಸಾಲ್ವ್ ದೀಸ್ 4 ಕ್ವಶನ್ಸ್. ಸಿಮಿಲರ್ ಆಗಿ ಉಳಿದಿರೋ ಕ್ವಶನ್ಸ್ ಬರುತ್ತೆ, ಹೌದಾ. ಯಾವ ಎಕ್ಸರ್ಸೈಸ್ ಮಕ್ಕಳ ಇದು? ದಿಸ್ ಇಸ್ ನಥಿಂಗ್ ಬಟ್ 4.2. ಇದು 4.2 ಅಲ್ವಾ? ಇದು 4.2 ಅಲ್ವಾ? ಪ್ರೀವಿಯಸ್ ಯಾವ್ದು ಇದು ಮಕ್ಕಳ? ಇದು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಿನಿಮಾದಲ್ಲಿ ಬರುತ್ತೆ 6.3, ಹೌದಲ್ಲ. ದಿಸ್ ಇಸ್ ಫ್ರಮ್ 6.3 ಮ್ಯಾಕ್ಸಿಮಮ್ ಮಿನಿಮಾ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ ಫೈನ್. ನೆಕ್ಸ್ಟ್ ಬಂದಿಲ್ಲಿ ನಿಮ್ಗೆ ಐ ಆಮ್ ಗಿವಿಂಗ್ ಟೈಮ್ ಸ್ಟೂಡೆಂಟ್ಸ್, ಟೇಕ್ ಇಟ್. ಸೊ ಎಷ್ಟು ಕ್ವಶನ್ ಆಯ್ತು ಮಕ್ಕಳ? 4 ಕ್ವಶನ್ ಆಯ್ತು. 4 ಕ್ವಶನ್ಸ್ 2 ಮಾರ್ಕ್ಸ್ ಅಲ್ಲಿ 4 ಕ್ವಶನ್ಸ್ ಆಯ್ತು. ನೆಕ್ಸ್ಟ್ ಜನರಲ್ ಸೊಲ್ಯೂಷನ್. ಇದು ಬಂದು ಮಕ್ಕಳ ನಿಮಗೆ 9.2 ಅಲ್ಲಿ ಬರುತ್ತೆ. 9.2 or 9.3. 9.3 ಅಲ್ಲಿ ಬರುತ್ತೆ. ದಟ್ ಇಸ್ ವೇರಿಯಬಲ್ ಸಪರೇಬಲ್ ಫಾರ್ಮ್. ಇದು ಯಾವ್ದು ಮಕ್ಕಳ? ಇದು ವೇರಿಯಬಲ್ ಸಪರೇಬಲ್ ಫಾರ್ಮ್. ದಿಸ್ ಇಸ್ ವಾಟ್? ವೇರಿಯಬಲ್ ಸಪರೇಬಲ್ ಫಾರ್ಮ್. ಓಕೆ, ವೇರಿಯಬಲ್ ಸಪರೇಬಲ್ ಫಾರ್ಮ್. ಸೊ ಇದರಲ್ಲಿ
ಇದರಲ್ಲಿ ಖಂಡಿತ ಒಂದು ಕ್ವಶನ್ ಬರುತ್ತೆ ಮಕ್ಕಳ ಇಷ್ಟರಲ್ಲಿ. ಸೊ ಎಲ್ಲ ಈಸಿ ಇದೆ ಕಂಡ್ರು, ಆರಾಮ್ಸೆ ಇಂಟಿಗ್ರೇಟ್ ಮಾಡ್ಬೋದು, ಖಂಡಿತ ಆರಾಮ್ಸೆ ಇಂಟಿಗ್ರೇಟ್ ಮಾಡ್ಬೋದು. ಸೊ ತುಂಬಾನೇ ಈಸಿ ಇದೆ, ಜಸ್ಟ್ ಗೋ ಥ್ರೂ ದಿಸ್ ಕ್ವಶನ್. ಓಕೆ, ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಎಷ್ಟಾಯ್ತು ಮಕ್ಕಳ? 5 ಕ್ವಶನ್ ಆಯ್ತು ಈಗಲೇ, ಹೌದಾ? ರೈಟ್, 5 ಕ್ವಶನ್ ಸಾಲ್ವ್ ಮಾಡಬಹುದು. ಎಷ್ಟಾಯ್ತು ಇದರಲ್ಲಿ? ಸೊ ಎಸ್, ಸೊ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್. ಓಕೆ, ಇಲ್ಲಿಂದ ಒಂದು ಕ್ವಶನ್ ಬರುತ್ತೆ, ಫೋರ್ತ್ ಕ್ವಶನ್, ಇಲ್ಲಿಂದ ಫಿಫ್ತ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ವೆಕ್ಟರ್ಸ್ ಅಲ್ಲಿ ಮಕ್ಕಳ ಈ ಕ್ವಶನ್ ನಂಬರ್ಸ್ ಗಳನ್ನ ಸಾಲ್ವ್ ಮಾಡಿ. 10.2 ಅಲ್ಲಿ, ಓಕೆ 10.2 ಅಲ್ಲಿ 8 ಓಕೆ 8, 9, 10 ಮಾಡಬೇಕು. ಅರ್ಥ ಆಗ್ತಿದ್ಯಾ? ಈ ರೀತಿ ಪ್ರಾಬ್ಲಮ್ಸ್ ಗಳು. ಫೈಂಡ್ ಅ ವೆಕ್ಟರ್ ಇನ್ ದ ಡಿರೆಕ್ಷನ್ ಆಫ್ ಅ ವೆಕ್ಟರ್ ದಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್. ಓಕೆ, ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಫೈಂಡ್ ದ ಪ್ರೊಜೆಕ್ಷನ್ ಪ್ರಾಬ್ಲಮ್. ಪ್ರೊಜೆಕ್ಷನ್ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಜಾಸ್ತಿ ಕೇಳ್ತಾರೆ ಮಕ್ಕಳ. ಈ ರೀತಿ ಪ್ರಾಬ್ಲಮ್ಸ್ ತುಂಬಾನೇ ಇಂಪಾರ್ಟೆಂಟ್. ದೀಸ್ ಪ್ರಾಬ್ಲಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ಸ್ ಗಳನ್ನ ನೀಟಾಗಿ ನೋಡ್ಕೊಳ್ಳಿ. 6th ಪ್ರಾಬ್ಲಮ್ ಕಂಪ್ಲೀಟ್ ಮಾಡ್ದಂಗೆ ಆಯ್ತು ನಿಮ್ಗೆ, ಹೌದಲ್ಲ? ರೈಟ್, ಇಲ್ಲಿ ಏರಿಯಾ ಆಫ್ ಪ್ರಾಬ್ಲಮ್ಸ್ ಆನ್ ಏರಿಯಾ ಆಫ್ ಟ್ರಯಾಂಗಲ್ ಮತ್ತೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಿದೆ ಮಕ್ಕಳ, ಅದನ್ನ ಮುಗಿಸ್ಕೊಳ್ಳಿ. ಯೂಶುವಲಿ ಕೇಳ್ತಿರ್ತಾರೆ. ಓಕೆ, ಅಷ್ಟೇ ಅಲ್ಲ, 10.3 ಅಲ್ಲಿ ಇಷ್ಟು ಕ್ವಶನ್ಸ್ ಗಳನ್ನ ಮುಗಿಸ್ಕೊಳ್ಳಿ. ಎಕ್ಸರ್ಸೈಸ್ 10.3 ಅಲ್ಲಿ ಇಷ್ಟು ಕ್ವಶನ್ ನಂಬರ್ಸ್ ಗಳನ್ನ ಮುಗಿಸ್ಕೊಳ್ಳಿ ಮಕ್ಕಳ. ಎಷ್ಟು ಕ್ವಶನ್ ಆಯ್ತು? 6 ಕ್ವಶನ್ಸ್ ಆಯ್ತಲ್ಲ? ರೈಟ್. ಸೊ ನೆಕ್ಸ್ಟ್ ನೋಡಿ, ಇದರಲ್ಲಿ 3 ಡೈಮೆನ್ಷನಲ್ ಜಾಮಿಟ್ರಿಯಲ್ಲಿ. ಸೊ 3 ಡೈಮೆನ್ಷನಲ್ ಜಾಮಿಟ್ರಿಯಲ್ಲಿ ಮಕ್ಕಳ ಇಷ್ಟೇ ಕ್ವಶನ್ಸ್ ನೀವು ಮಾಡಬೇಕಾಗಿರೋದು 2 ಮಾರ್ಕ್ಸ್ಗೆ. ಓನ್ಲಿ ದೀಸ್ ಮೆನಿ ಕ್ವಶನ್ಸ್ ಯು ನೀಡ್ ಟು ಡೂ ಫಾರ್ 3 ಮಾರ್ಕ್ಸ್. ಜಾಸ್ತಿ ಇರೋದು ಮಕ್ಕಳ ಈಕ್ವೇಶನ್ ಆಫ್ ಲೈನ್ ಮತ್ತೆ ಆಂಗಲ್ ಬಿಟ್ವೀನ್ ದ ಲೈನ್ಸ್, ಅದ್ರ ಮೇಲೆ ಕ್ವಶನ್ಸ್ ಗಳಿರೋದು. ಓಕೆ, ಅಂಡ್ ಪ್ರೊಬಬಿಲಿಟಿಲಿ ಈ ಕ್ವಶನ್ಸ್ ಓದ್ಕೊಳ್ಳಿ. ಇದು ಪ್ರೂಫ್ ಏನಿದೆ, ಪ್ರೂವ್ ದಟ್ ಅಂಡ್ ಶೋ ದಟ್ ಪ್ರಾಬ್ಲಮ್ ಏನಿದೆ ಮಕ್ಕಳ, ತುಂಬಾನೇ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇವನ್ ಇದನ್ನ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ತಂದಿದ್ದೀನಿ ಇದರಲ್ಲಿ. ಸೊ ದೇರ್ ಇಸ್ ಅ ಹೈ ಚಾನ್ಸ್ ದಟ್ ದೇ ಮೈಟ್ ಆಸ್ಕ್ ದಿಸ್. ಅಪಾರ್ಟ್ ಫ್ರಮ್ ದಟ್ ಈ ಕ್ವಶನ್ಸ್ ಗಳನ್ನ ಮುಗಿಸ್ಕೊಳ್ಳಿ ಮಕ್ಕಳ. ಸೊ ಪ್ರೊಬಬಿಲಿಟಿ ನೀವು ಓದ್ಬೇಕಾಗಿರೋದು 5 + 5 10 12 ಕ್ವಶನ್ಸ್. ಅರ್ಥ ಆಗ್ತಿದ್ಯಾ? ಸೊ ಇದರಲ್ಲೇ 7 ಕ್ವಶನ್ಸ್ ಏನೋ ಆಯ್ತು, ನೀವು ಬರಿಬೇಕಾಗಿರೋದು 6, ಹೌದಲ್ಲ? ಸೊ ಆಟ್ಲಿ ಎಷ್ಟು ಕ್ವಶನ್ ಓದಕ್ಕೆ ಹೇಳಿದೀನಿ? ಒಂದು 30 ಕ್ವಶನ್ ಓದಕ್ಕೆ ಹೇಳಿರ್ಬೋದಾ ಇದರಲ್ಲಿ? 30 to 35 ಕ್ವಶನ್ಸ್. ಸೊ ಎಷ್ಟು ಮಾರ್ಕ್ಸ್ ಬಂತು ಮಕ್ಕಳ? ಇಲ್ಲಿ 12 ಮಾರ್ಕ್ಸ್ ಬಂತು. ಯು ಗಾಟ್ ಯುವರ್ ಹೌ ಮೆನಿ ಮಾರ್ಕ್ಸ್ ಆಲ್ ಟುಗೆದರ್? 12 ಮಾರ್ಕ್ಸ್. ಸೊ ಮುಂಚೆ 30, ಈಗ 12, 42 ಮಾರ್ಕ್ಸ್ ಆಯ್ತು. ಸೊ ನಾನು ಹೇಳೋದೇನಂತ ಅಂದ್ರೆ, ಇವತ್ತು ಈ ವಿಡಿಯೋ ನೋಡಿದ್ಮೇಲೆ ಮಕ್ಕಳ ಕೂತ್ಕೊಂಡು 6 ಮಾರ್ಕ್ಸ್ 4 ಮಾರ್ಕ್ಸ್ ಮುಗಿಸ್ಕೊಳ್ಳಿ. ನಾಳೆ 5 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಮುಗಿಸ್ಕೊಳ್ಳಿ. ಇನ್ನೊಂದು ದಿನ 3ನೇ ದಿನ ಬಂದು 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಮುಗಿಸ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಅಂಡ್ ದೆನ್ ಯು ಕ್ಯಾನ್ ಫಿನಿಶ್ ದ 3 ಮಾರ್ಕ್ಸ್ ಕ್ವಶನ್ಸ್ ಇನ್ ದ 4th ಡೇ. 4 ದಿನಕ್ಕೆ ಕೇಲ್ ಕತಮ್ ನಾಟಕ್ ಬಂದ್. 60 ಮಾರ್ಕ್ಸ್ ಕೊಂಡ್ರು 4 ದಿನಕ್ಕೆ. ಈ ಲಿಮಿಟೆಡ್ ಕ್ವಶನ್ಸ್ ಓದಿ 60 ಮಾರ್ಕ್ಸ್ ಬರುತ್ತೆ. ಯಾರಿಗುಂಟು ಯಾರಿಗಿಲ್ಲ ಅಲ್ಲ? ಓದ್ಕೊಂಡ್ಬಿಡ್ರೋ ಕೂತ್ಕೊಂಡು. ಇಷ್ಟು ದಿನ ನೀವು ಏನಾದ್ರೂ ಟೈಮ್ ಪಾಸ್ ಮಾಡಿರಿ, ಅಪ್ಪ ಅಮ್ಮನ ಹತ್ರ ಬಯಸ್ಕೊಂಡಿರ್ತೀರಿ, ಬಟ್ ನೀವೆಲ್ಲ ಹೇಳ್ಕೋಬಹುದು ನಾಳೆ ಏನಂತ, 4 ದಿನ ಕೂತ್ಕೊಂಡು ಓದ್ಕೊಂಡು ಫಸ್ಟ್ ಕ್ಲಾಸ್ ಬಂತು ನನಗೆ, 60 ಮಾರ್ಕ್ಸ್ ಬಂತು 80ಕ್ಕೆ. ಹೇಳ್ಕೋಬಹುದಲ್ಲ ಮಕ್ಕಳ? 20 ಮಾರ್ಕ್ಸ್ ಹೆಂಗಿದ್ರು ಇಂಟರ್ನಲ್ಸ್ ಕಾಲೇಜಿಂದ ಕೊಟ್ಟಿರ್ತಾರೆ ಅಂತ ನಂಬಿಕೆ ಇದೆ ನನಗೆ. ಮಿನಿಮಮ್ 15 ಆದ್ರೂ ಬಂದೇ ಬರುತ್ತೆ ಮಕ್ಕಳ ಅದ್ರಲ್ಲಿ 20ಕ್ಕೆ. ಸೊ 15 + 60 75. ಸೊ ಅಲ್ಲಿ ಇಲ್ಲಿ MCQs ಗಳನ್ನ ಲಕ್ ಮೇಲೆ ಹೊಡೆದ್ರು ಕೂಡ ಒಂದು 5 ರಿಂದ 6 ಕ್ವಶನ್ ಆಗುತ್ತೆ. ಸೊ 80 ಹತ್ತತ್ರ ಮಾರ್ಕ್ಸ್ ಬಂದ್ಬಿಡ್ತು, ಹೌದಲ್ಲ? ರೈಟ್, ಯು ಗಾಟ್ ನಿಯರ್ಲಿ ಟು 80-85 ಜಸ್ಟ್ ಬೈ ಪ್ರಿಪೇರಿಂಗ್ ಫಾರ್ 4 ಡೇಸ್. 4 ದಿನ ಪ್ರಿಪರೇಷನ್ಸ್ ಆಗಿ 80 ರಿಂದ 85 ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅಂಡ್ ಲಿಮಿಟೆಡ್ ನಂಬರ್ ಆಫ್ ಕ್ವಶನ್ಸ್ ಅಷ್ಟೇ ಓದ್ಬೇಕಾಗಿರೋದು ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದಿದ್ರಲ್ಲಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಮಕ್ಕಳ ಇದಕ್ಕೆ. ಓಕೆ, ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್. ಇದೇ ರೀತಿ 3 ಮಾರ್ಕ್ಸ್ ಕ್ವಶನ್ಸ್ ಬರೋಣ. ಸೊ 3 ಮಾರ್ಕ್ಸ್ ಕ್ವಶನ್ಸ್ ಏನು ನೋಡಿ, ನಾನು ಹೇಳ್ತಾ ಇರೋದು ಏನಂತಂದ್ರೆ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ 1.1 ಅಲ್ಲಿ ಮಕ್ಕಳ ಈ 3 ಕ್ವಶನ್ಸ್ ಗಳನ್ನ ಫಸ್ಟ್ ಮುಗಿಸ್ಕೊಳ್ಳಿ. ಓಕೆ, ಜಸ್ಟ್ ಗೋ ಥ್ರೂ ದೀಸ್ 3 ಕ್ವಶನ್ಸ್ ಫಸ್ಟ್. ನಿಮ್ಮ ಏನು ಇದರಲ್ಲಿ ಮಕ್ಕಳ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿರೋದು ಈ ಕ್ವಶನ್, ಇದರಲ್ಲಿ ಬೇರೆ ಓದ್ಬಿಡಿ ಅಂತ ಹೇಳಲ್ಲ, ಫಸ್ಟ್ ಇದನ್ನ ಮುಗಿಸ್ಕೊಳ್ಳಿ ಮಕ್ಕಳ. ಅರ್ಥ ಆಗ್ತಿದೆ ಹೇಳ್ತಿರೋದು? ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್. ಇದು ಮಕ್ಕಳ ಪ್ರೂವ್ ದಟ್ ಇದು ಮಿಸಲೇನಿಯಸ್ ಪ್ರಾಬ್ಲಮ್ ಇದೆ. ದೀಸ್ ಆರ್ ಮಿಸಲೇನಿಯಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಇದು ಮಿಸಲೇನಿಯಸ್ ಇದೆ. ಸೊ ದಿಸ್ ಇಸ್ ಫ್ರಮ್ ಮಿಸಲೇನಿಯಸ್. ಸೊ ನೋಡಿ ಈ ಕ್ವಶನ್ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದು ಇಲ್ಲಿ ಈ 2 ಕ್ವಶನ್ ಇದೆ ಮಕ್ಕಳ. ಓಕೆ, ಇದೇ ರೀತಿ ಕ್ವಶನ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿರೋದ್ರಿಂದ ಅದೇ ರೀತಿ ಕ್ವಶನ್ ಗಳನ್ನ ಇಲ್ಲಿ ತಂದಿದ್ದೀನಿ. ಅಂಡ್ ಅಷ್ಟೇ ಅಲ್ಲ, ಅದ್ರ ಜೊತೆ ಈ ಕ್ವಶನ್ಸ್ ಗಳನ್ನ ಓದ್ಕೊಳ್ಳಿ. ಸೊ ಈ ಕ್ವಶನ್ ಕೂಡ ಓದ್ಕೊಳ್ಳಿ ಮಕ್ಕಳ. ಇದೆಲ್ಲ ನಿಮಗೆ 2.2 ಅಲ್ಲಿ ಬರುತ್ತೆ. ದಿಸ್ ಇಸ್ ಫ್ರಮ್ ಯೋರ್ 2.2. ಓಕೆ, ಸೊ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ ಮಕ್ಕಳ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ನೋಡಿ, ಇವೆರಡೇ ಕ್ವಶನ್ ಓದ್ಬೇಕು. ಇವೆರಡೇ ಕ್ವಶನ್ ಮಕ್ಕಳ ಓದ್ಬೇಕಾಗಿರೋದು. ಇದ್ರಲ್ಲಿ ಒಂದು ಕ್ವಶನ್ ಖಂಡಿತ ಬರುತ್ತೆ, ಆರಾಮ್ಸೆ ಸಾಲ್ವ್ ಮಾಡಬಹುದು. ಯಾವ್ದ್ರಲ್ಲಿ? ಮ್ಯಾಟ್ರಿಸಿಸ್ ಅಲ್ಲಿ. ಓಕೆನಾ? ಫೈನ್. ನೆಕ್ಸ್ಟ್ ನೋಡಿ, ಇದರಲ್ಲಿ ಡಿಫರೆನ್ಷಿಯಬಿಲಿಟಿಲಿ ಯಸ್ ಯು ನೀಡ್ ಟು ಗೋ ಥ್ರೂ 3 ಎಕ್ಸರ್ಸೈಸ್ ಮಕ್ಕಳ. 3 ಎಕ್ಸರ್ಸೈಸ್ ನ ಓದ್ಬೇಕು. ಇದರಲ್ಲಿ 9 to 15 ಕ್ವಶನ್. ಓಕೆ, ಇದರಲ್ಲಿ ಒಂದು 6 ಕ್ವಶನ್ ಬರುತ್ತೆ. 6 + 4 10, 10 + 3 13. ಓಕೆ, 13 ಕ್ವಶನ್ಸ್ ಓದಿದ್ರೆ ಮಕ್ಕಳ ಡಿಫರೆನ್ಷಿಯಬಿಲಿಟಿಲಿ
13 questions from differentiability, you will be getting 3 marks here. ಓಕೆ, ಡಿಫರೆನ್ಷಿಯಬಿಲಿಟಿ ಮಕ್ಕಳ ಜಸ್ಟ್ ಓದ್ಬೇಕಾಗಿರೋದು ಇಷ್ಟೇ ಕ್ವಶನ್ 13. ಅಂಡ್ ಇದ್ರಲ್ಲಿ ಬಂದು ಇಂಟಿಗ್ರಲ್ಸ್ ಇದು. ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಇಂಟಿಗ್ರಲ್ಸ್. ಇದು ಎಲ್ಲಿಂದ ಮಕ್ಕಳ? ಇದು ಇಂಟಿಗ್ರಲ್ಸ್ ಇಂದ. ಸೊ ಕಮಿಂಗ್ ಟು ಇಂಟಿಗ್ರಲ್ಸ್, ಎಸ್ ಯು ನೀಡ್ ಟು ಗೋ ಥ್ರೂ 7.5. ಯಾವ್ದು ಮಕ್ಕಳ ಇದು? ಪಾರ್ಷಿಯಲ್ ಫ್ರಾಕ್ಷನ್ಸ್. ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಲ್ಲಿ ಈ 5 ಪ್ರಾಬ್ಲಮ್ ನ ಓದ್ಕೊಳ್ಳಿ ಮಕ್ಕಳ, ಸಾಕು. ಖಂಡಿತ ಅದ್ರಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ, ಖಂಡಿತ ಒಂದು ಪ್ರಾಬ್ಲಮ್ ಬರುತ್ತೆ. ಈ 5 ಪ್ರಾಬ್ಲಮ್ ನ ಓದ್ಕೊಳ್ಳಿ ಸಾಕು. ಓಕೆನಾ? ಫೈನ್. ನೆಕ್ಸ್ಟ್ ಬಂದು ನಿಮ್ಗೆ ಎಸ್, ಸೊ ಈ 3 ಕ್ವಶನ್ ನಿಮ್ಮ ವೆಕ್ಟರ್ಸ್ ಅಲ್ಲಿ ಮಕ್ಕಳ ಈ 3 ಕ್ವಶನ್ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಈ 3 ಕ್ವಶನ್ ಮತ್ತೆ ಇನ್ನೊಂದು ಕ್ವಶನ್ ಏನೋ ಬರುತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ಮೋಸ್ಟ್ಲಿ. ಓಕೆ, ಸೊ ಈ ಕ್ವಶನ್ಸ್ ಗಳನ್ನ ಓದ್ಕೊಳ್ಳಿ ಮಕ್ಕಳ ವೆಕ್ಟರ್ಸ್ ಅಲ್ಲಿ. ಓಕೆ, 1 2 3 ನೆಕ್ಸ್ಟ್ ಇಲ್ಲಿ ಇದೆ 4 5 6. ಓಕೆ, ಸೊ ಈ ಕ್ವಶನ್ಸ್ ಗಳನ್ನ ಓದ್ಕೊಳ್ಳಿ 1 2 3. ಓಕೆ, ದೆನ್ ಕಮಿಂಗ್ ಟು ದಿಸ್ 4 5 ಅಂಡ್ ದೆನ್ 6. ಸೊ ಈ 6 ಕ್ವಶನ್ಸ್ ಗಳನ್ನ ನೀಟಾಗಿ ಓದ್ಕೊಳ್ಳಿ ಮಕ್ಕಳ. ಓಕೆನಾ? ಫೈನ್. ಸೊ ಅದಾದ್ಮೇಲೆ ನಿಮ್ಮ ಪ್ರೊಬಾಬಿಲಿಟಿ. ತುಂಬಾ ಜನ ಹೇಳ್ತಿರಲ್ಲ ಮಕ್ಕಳ ಪ್ರೊಬಾಬಿಲಿಟಿ ಕಷ್ಟ 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 ಅಂತ. ಓಕೆ, ಸೊ ಇದರಲ್ಲಿ ನಾನು ಹೇಳೋದೇನಂತಂದ್ರೆ 13.3 ಅಲ್ಲಿ. ಸೊ ಕಮಿಂಗ್ ಟು 13.3 ಸ್ಟೂಡೆಂಟ್ಸ್, ಎಸ್ 13.3 ಅಲ್ಲಿ ಫಸ್ಟ್ ಕ್ವಶನ್, ಓಕೆ ಸೆಕೆಂಡ್ ಕ್ವಶನ್, ಈ 2 ಕ್ವಶನ್ ಆಯ್ತಲ್ಲ. ನೆಕ್ಸ್ಟ್ ಓದ್ಬೇಕಾಗಿರೋದು ಇದು 3ನೇ ಕ್ವಶನ್ ಮತ್ತೆ 4ನೇ ಕ್ವಶನ್. ಈ 4 ಕ್ವಶನ್ ಓದ್ಕೊಳ್ಳಿ ನಿಮ್ಗಾದ್ರೆ. ಓಕೆ, ಇಫ್ ಪಾಸಿಬಲ್ ಸೊ ಗೋ ಥ್ರೂ ದಿಸ್ ಕ್ವಶನ್. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಸೊ ಇಷ್ಟು ಓದ್ಕೊಂಡ್ರೆ ಮಕ್ಕಳ ಖಂಡಿತ ಹೇಳ್ತಾ ಇದ್ದೀನಿ, ವಿಲ್ ಬಿ ಗೆಟಿಂಗ್ ಈಸಿಲಿ 60 ಮಾರ್ಕ್ಸ್. ಆರಾಮ್ಸೆ 60 ಮಾರ್ಕ್ಸ್ ಬರುತ್ತೆ. ಸ್ವಲ್ಪ ನಿಮ್ಗೆ ಸ್ಕ್ರೀನ್ ಶಾಟ್ ತಗೊಳಕ್ ಟೈಮ್ ಕೊಡ್ತೀನಿ. ಟೇಕ್ ದ ಸ್ಕ್ರೀನ್ ಶಾಟ್ ಸ್ಟೂಡೆಂಟ್ಸ್. ಟೇಕ್ ದ ಸ್ಕ್ರೀನ್ ಶಾಟ್ ಇಯರ್ ಆಲ್ಸೋ. ಇದ್ರದ್ದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಯಾವ್ಯಾವ ಕ್ವಶನ್ ಅಂತ ಗೊತ್ತಾಗ್ತಿದೆ. ಎಸ್, ಟೇಕ್ ದ ಸ್ಕ್ರೀನ್ ಶಾಟ್ ಇಯರ್ ಅಂಡ್ ಆಲ್ಸೋ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. ಓಕೆನಾ? ಸೊ ಇಷ್ಟು ಓದಿದ್ರೆ ಮಕ್ಕಳ 60 ಮಾರ್ಕ್ಸ್ ಆರಾಮ್ಸೆ ಬರುತ್ತೆ. ಓಕೆ, 60 ಮಾರ್ಕ್ಸ್ ಬಂದ್ಮೇಲೆ ನಿಮ್ಗೆ ಕಾಲೇಜಲ್ಲಿ ಒಂದು ಮಿನಿಮಮ್ 15 ಮಾರ್ಕ್ಸ್ ಕೊಟ್ಟಿರ್ತಾರೆ. ಸೊ 75 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು 4 to 5 MCQs ಕರೆಕ್ಟ್ ಆದ್ರೂ ಸಾಕು. ಈಸಿಲಿ ವಿಲ್ ಬಿ ಗೆಟಿಂಗ್ 80 ಔಟ್ ಆಫ್ 100. ಅಂಡ್ ಜಸ್ಟ್ ಎಷ್ಟು ದಿನ ಪ್ರಿಪರೇಷನ್ ಮಕ್ಕಳ? 4 ದಿನ ಪ್ರಿಪರೇಷನ್. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಮಕ್ಕಳ. ಅಂಡ್ ಏನೇ ನಿಮ್ಗೆ ಎಕ್ಸ್ಟ್ರಾ ಏನೇ ನಿಮ್ಗೆ ಸಪೋರ್ಟ್ ಬೇಕಂದ್ರೂ ಕೂಡ ಪ್ಲೀಸ್ ಡ್ರಾಪ್ ದಟ್ ಇನ್ ದ ಕಮೆಂಟ್ ಸೆಕ್ಷನ್ ಅಂಡ್ ವಿ ವಿಲ್ ಕಮ್ ಬ್ಯಾಕ್ ವಿತ್ ಸಮ್ ಅದರ್ ವಿಡಿಯೋ. ಓಕೆನಾ? ಆಲ್ ದ ಬೆಸ್ಟ್, ಕೀಪ್ ವರ್ಕಿಂಗ್ ಹಾರ್ಡ್, ಸ್ಟಡಿ ವೆಲ್.